ನಾನು ಸದಾ ಸುಖಿ ಇರಬೇಕು ಅಂತ ಎಲ್ಲರ ಇಚ್ಛೆ. ದುಃಖ ಬರಲಿ, ಕಷ್ಟ ಬರಲಿ, ದುರ್ಭಾಗ್ಯ ಬರಲಿ, ಜಲ್ದಿ ಸಾಯಲಿ, ಆರೋಗ್ಯ ತಪ್ಪಲಿ ಅಂತ ಹೋಟೆಲ್ಗೆ ಹೋದ್ರೆ, ಲಾಜಿಗೆ ಹೋದ್ರೆ ಎಲ್ಲ ಸಾಮಾನು ಇರ್ತಾವ್ರಿ ಜನಕ್ಕೆ. ಲಡ್ಡೂನು ಅದ, ದೋಸೆನೂ ಅದ, ಸೀರೆ ಎಲ್ಲ ಅದ, ಎಲ್ಲ ಕೊಡ್ತಾವೆ ತಿನ್ನಕ್ಕೆ. ಲಾಜಿಗೆ ಹೋದ್ರೆ ಸಿಗ್ತಾವ್ರಿ ನಿಮಗೆ 50 ಹಿಡ್ಕೊಂಡು 5,000 ರೂಪಾಯಿ ತಕ್ಕ ಲಾಜಿಂಗ್ ಅದ. ಎಲ್ಲ ಕಡೆ ಹಾಸಿಗೆ ಅದಾವೆ, ಹೊಸಗೊಳಕ್ ಅದಾವೆ, ಯಾವ ಮ್ಯಾಲಿನಲ್ಲಿ ಹಾಸಿಗೆ ಅದಾವ, ಯಾವ ಪಲ್ಲಂಗ್ ಮ್ಯಾಲ. ಯಾರು ತಾತ ಉಣ್ತಾರ ಪ್ಲಾಸ್ಟಿಕ್ದಾಗ, ಯಾರು ಬೆಳ್ಳಿ ತಾತ. ಯಾಕೆ ಹಿಂಗ ಆಗ್ತದ? ಜಗತ್ತಿನೊಳಗೆ 3 ಜನ ನಮ್ಮಂಗ ಹುಟ್ಟ್ಯಾರ, ನಾವು ಅವರನ್ನು ಹುಟ್ಟಿದ್ದೇವೆ, ಅದೇ ತಿಂಗಳು ಹುಟ್ಟಿರ್ಬೇಕು, ಅದೇ ತಾರೀಕು ಹುಟ್ಟಿರ್ಬೇಕು. ಒಬ್ಬ ಆನಂದದಿಂದ ಅದನ್ನ ಗೌಸು ಚಿಂತೆಯಿಂದ ಅದನ್ನ, ಒಬ್ಬ ಮನುಷ್ಯಾಗ ದುಃಖಿ ಅದನ್ನ, ಹ್ಯಾಂಗ ಮಾಡ್ಲಿ, ಏನ್ ಮಾಡ್ಲಿ, ಏನ್ ತಿನ್ಲಿ ಅಂತಾನ. ಈ ಡಿಫರೆನ್ಸ್ ಯಾಕೆ ಬಂತು ಅಂತ. ದೇವರು ಅವ್ರಿಗೆ ಅಂತೇಳಿ ಎಲ್ಲರೂ ಸಮಾನ ನೋಡವ, ಅದಲ್ರಿ. ವೈದ್ಯ ಅಂತ ಯಾರಿಗೆ ಅಂತೇಳಿ, ಎಲ್ಲ ರೋಗಿಗಳಂದ್ರೆ ಎಲ್ಲಾರಪ್ಪ, ಸಾವುಕಾರ ಇರಲಿ, ಬಡವ ಇರಲಿ, ಯಾವ ಜಾತಿ ಇರಲಿ, ರೋಗಿ ಅಂದ್ರೆ ಒಂದೇ, ಎಲ್ಲರ ಮೇಲೆ ಒಂದೇ ಮಾಡ್ತಾನೆ. ಸಾವುಕಾರ ಒಂದು ಗೋಳಿ ಬೇರೆ ಕೊಡ್ತಾನೆ, ಗೋಳಿ ಬೇರೆ ಕೊಡ್ತಾನೆ, ಅವನಿಗೊಂದು ಇಂಜೆಕ್ಷನ್. ಹಂಗಲ್ಲ, ಡಾಕ್ಟರ್ ಅಂದ್ರೆ ಎಲ್ಲರ ಮೇಲೆ ಒಂದೇ. ಹಂಗ ಪರಮಾತ್ಮ ಭವರೋಗ ವೈದ್ಯಂಗೆ ಅಂದ. ಪರಮಾತ್ಮ ವೈದ್ಯನಾಥ ಅಂತ ಹೆಸರೇ ಇಲ್ಲ ಅವನಿಗೆ. ಹಾಗಾದ್ರೆ ಇಷ್ಟು ಜಗತ್ತಿನೊಳಗೆ ಅಂತರ ಯಾಕೆ? ಗರೀಬ್ ಅದಾವ, ಸಣ್ಣವರದಾರ, ನೋಡಕ್ ಹೆಂಗರ ಅದಾರ, ನೋಡಕ್ ಸುಂದರ ಅದಾರ. ಇವೆಲ್ಲ ಯಾಕೆ ಬರ್ತಾವ ಅಂತ ಕೇಳಿದ್ರೆ ಒಂದು ಶ್ಲೋಕ ಹೇಳ್ಯಾರ, ಮನುಷ್ಯನಿಗೆ ಪುಣ್ಯ ಇಲ್ಲದೆ ಏನೂ ಸಿಗುವುದಿಲ್ಲ. ಬಂಗಾರ ಅಂಗಡಿ ತೆರ್ಕೊಂಡೆ ಕುಂತಾನ, ಎಲ್ಲರಿಗೂ ಸಿಗ್ತಾವ? ಹೇಳ, ನಿಮ್ಮ ರೊಕ್ಕ ಇರ್ತದ, ಅವ ಅಂಗಡಿ ಕೊಡಕ್ಕೆ ಕುಂತಾನ, ನಮ್ಮ ಮಾರಕ್ಕೆ ಕುಂತಾನ. ಪರಂತು ಯಾರ ಅಂತ ಎಷ್ಟು ರೊಕ್ಕ ಅಷ್ಟೇ ಸಿಗ್ತಾನೆ, ಸಿಗಂಗಿಲ್ಲ. ಹರಳ ಕೊಳ್ಳಿದ್ದ ನಮ್ಮ ಮಹಾದೇವ ಶಕ್ತಿ. ಪರಮಾತ್ಮ ವ್ಯಾಪಾರಿ ಅದ. ನಾವು ಯಾರ ಹಂಚಕ್ಕೆ ಎರಡು ದುಡ್ಡು ಅದ, ಅದ್ರ ತಕ್ಕ ಸಾಮಾನು ಕೊಡ್ತಾನ. ನಿಮಗೆ 1 ಕಿಲೋ ರೊಕ್ಕದ 1 ಕಿಲೋನೇ ಕೊಡ್ತಾನ, ಮ್ಯಾಲ ಒಂದು ಗುಂಜರ ಕೊಡಂಗಿಲ್ಲ. ಪಕ್ಕ ಬಂದಿಗೆ ಅದನ್ನ ದೇವ್ರು. ಶಾಸ್ತ್ರದ ಈ ಕಡೆ ಗುಂಜಿ ಹೆಚ್ಚು ಕೊಡಿ ಮಾಡಂಗಿಲ್ಲ, ಯಾರು ಎಣ್ಣೆ ಬರೋಬ್ಬರಿ ಅಟ್ಟೆ ಕೊಡ್ತಾನ, ಹೆಚ್ಚು ಕೊಡಂಗಿಲ್ಲ. ಮತ್ ಅವ್ರಿಗೆ ಹಂಗ್ಯಾಕ, ನಮ್ಗೆ ಹಿಂಗ್ಯಾಕ್ರಿ? ಅವನ ಕಡೆ ಹೆಂಗು ಹಿಂಗಿಲ್ಲ, ನಿನ್ನ ಕಡೆ ಹೆಂಗು ಹಿಂಗು ಅಲ್ಲ. ನೀ ಅಂತ ರೊಟ್ಟೆ ತಂದಿರ ಕೊಡ್ತಾನೆ. ಅದಕ್ಕೆ ಶಾಸ್ತ್ರ ಏನ್ ಮಾಡ್ತಾರವರು, ತಮ್ಮ ನೀ ಸುಖಿ 7 ಮಾತು ಹೇಳ್ಯಾರ, ಅವು ಬರ್ಬೇಕಂತ ನೀವು ಪುಣ್ಯ ಮಾಡಬೇಕು. ಅವನ್ನ ಹೇಳ್ತೀನಿ ಸದ್ಯ. ಏನಪ್ಪಾ ಅಂತ ಕೇಳಿದ್ರೆ, ಬುದ್ಧಿ, ಆಯುಷ್ಯ, ಆರೋಗ್ಯ, ಬಲ, ಭಾಗ್ಯ, ಆಮೇಲೆ ವಿದ್ಯೆ, ಆಮೇಲೆ ರೂಪ. ಹೆಂಗ ಮನುಷ್ಯನಿಗೆ ಹೆಂಗಿರ್ಬೇಕು? ಆಯುಷ್ಯ ಮೊದಲು ಏನಪ್ಪಾ ಅಂತ ಕೇಳಿ ಶಾಸ್ತ್ರ ಹೇಳ್ತಾರು, ಬುದ್ಧಿ. ನೋಡ್ರಿ, ನಿಮ್ಮ ಮನೆ 4 ಮಂದಿ ನಿಮ್ಮ ಮನೆಯಾಗ ಹುಟ್ಟ್ಯಾವ. ಒಂದು ಇಂಜಿನಿಯರ್ ಆಗ್ತದ, ಒಂದು ಡಾಕ್ಟರ್ ಆಗ್ತದ, ಒಂದು ಕ್ಲರ್ಕ್ ಆಗ್ತದ, ಒಂದು ಕಸ ಹೊಡಿಬೋದು ಮನ್ಯಾಗ. ಎಲ್ಲರಿಗೆ ಬಂದೇ ಹಿಡಿದಿರೋದು. ಯಾಕೆ ಹಿಂಗಾಗ್ತವ? ಯಾರು ಭಾಳ ದೊಡ್ಡ ಭಾಳ ಶಾಣೆ ಅದ್ರಿ, ಸಹನದ ಹುಚ್ಚದ್ರಿ, ಯಾಕೆ ಹುಚ್ಚವ್ರು ಅಂತ ಹಿಡಿದ್ರೇನು? ಮಕ್ಕಳು ಹಡಿವ ನಿಮ್ಮ ಅಂತ ಏನಿಲ್ಲ, ಎಲ್ಲರೂ ಚಲೋ ಅಂತ ಹೇಳಿದಿರಿ. ಹಂಗ್ಯಾಕಾಯ್ತು
ಅವ ಕೆಂಪೆ ಅದಾನ, ಅವ್ರ ಕರಿಗೆ ಅದಾನ, ಅವ್ರ ಗಿಡ್ಡೆ ಅದಾನ, ಅವ್ರ ಬುದ್ಧಿ ಅದಾನ, ಅವ್ರ ಶಿಷ್ಟೆ ಅದ. ಹಿಂಗಾಗಿ ನಿಮ್ ಕೈಯಾಗಿಲ್ಲದು ಅವ್ರು ಮಾಡೋದು ಪುಣ್ಯ. ಏನೇನು ಹಿಂದೆ ಮಾಡಿದ ಪುಣ್ಯ ಎಂದು ಉಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ಉಣಬೇಕು. ಹಿಂದಿನ ತಿಂಗಳು ದುಡಿದು ಪಗಾರ ಈ ತಿಂಗಳು ಬರ್ತದೆ, ಈ ತಿಂಗಳು ದುಡಿದು ಗೊತ್ತು ಶನಿ. ಹಿಂಗೆ ಹಾಕಿದ್ದೇವೆ ಅಂದ್ರೆ ಹಿಂದೆ ಪುಣ್ಯ ಮಾಡಿಲ್ಲ, ಶಿಲ ಆಯ್ತು. ಮತ್ತೆ ನಮಗ್ ಸುಂದರ ಇಲ್ಲ, ಆಯುಷ್ಯನೇ ಇಲ್ಲ, ನಮ್ಗೆ ಬುದ್ಧಿನೇ ಇಲ್ಲ. ಬುದ್ಧಿ ಕೇಳಿದ್ದೇವೆ ಯಾಕೆ? ಪುಣ್ಯ ಇಲ್ಲ. ಪುಣ್ಯ ಇಲ್ಲಂದ್ರೆ ಮನುಷ್ಯನಿಗೆ ಬುದ್ಧಿ ಬರಂಗಿಲ್ಲ. ನಿಶ್ಚಯ ಮಾಡತಕ್ಕಂತ ಬುದ್ಧಿ ಅಂದ್ರೆ ನಿಶ್ಚಯ ಮಾಡೋದು, ಏನ್ ಮಾಡ್ಲಿ ಏನ್ ಬಿಡ್ಲಿ ಪಟ್ನೆ ಅಷ್ಟೇ ಮಾಡಿ ಬಿಡ್ತಾವ. ನಿಶ್ಚಯ ಮಾಡ್ತಾವ, ನಿಶ್ಚಯ ಮಾಡಕ್ಕೆ ಬರಂಗಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳು ಮುಂಜಾನೆ ಉಪ್ಪಿಟ್ಟು ಮಾಡ್ಲಿ ಅಂತ ದೋಸೆ ಮಾಡ್ಲಿ ಈಗ ಅನ್ಕೋತೇವೆ 2 ಗಂಟೆ 8 ಗಂಟೆ ಆಗ್ತದೆ. ಉಪ್ಪಿಟ್ಟು ವಿಚಾರ ಮಾಡೋದಾಗ ಟೈಮ್ ಕಳಿದೆ. ಮತ್ತೆ ಏನ್ ಮಾಡಿದ್ರೆ ಮತ್ತೆ ಮುಗಿಸಿ ಬಿಡೋದು. ನಿಶ್ಚಯ ತಗೊಳ್ಳೋದು ಬುದ್ಧಿ ಆಗೋದಿಲ್ಲ ಎಲ್ಲರಿಗೂ. ಪುಣ್ಯ ಇದ್ದವ್ರಿಗೆ ಮಾಡ್ತಾರ. ಅದಕ್ಕೆ ಮುಂಜಾನೆ ಇಡ್ಲಿ ಮಾಡ್ತೀರ ಅಂತಂದ್ರ, ದೋಸೆ ಮಾಡ್ತೀನಿ ಅಂದ್ರೆ ಅಕ್ಕಿ ನೆನಕ್ ಇಡೋರು ಯಾವಾಗ ಮಾಡೋರು, ರಾತ್ರಿ ನೆನಕ್ ಇಟ್ರೆ ಮುಂದೆ ಇಡ್ಲಿ. ಶಾಸ್ತ್ರ ಅದಕ್ಕೆ ಹೇಳ್ತಾರೆ ಏನ್ ಮಾಡಬೇಕು, ಯಾವಾಗ ಮಾಡಬೇಕು, ಹ್ಯಾಂಗ ಮಾಡಬೇಕು. ಬುದ್ಧಿ ಬುದ್ಧಿರ್ಯಶ್ಯ ಬಲಂ ತಸ್ಯ ನಿರ್ಬುದ್ಧಿಸ್ತು ಕುತೋ ಬಲಂ. ಬುದ್ಧಿ ಬಲದಕ್ಕಿಂತಲೂ ಜಗತ್ತಿನಾಗ ಮತ್ತೊಂದು ಬಲ ಇಲ್ಲ. ಬುದ್ಧಿ ಬಲ, ವಿದ್ಯಾ ಬಲ ಬಹಳ ದೊಡ್ಡ. ಶರೀರ ಬಲ ಏನ್ ದೊಡ್ಡ ಮಾತಾಡ. ಬಹಳ ಮಂದಿ ಶರೀರ ಬಲ ಇರ್ತಾರೆ, ಒಳಗೆ ದಪ್ಪ ಬಿಪ್ಪ ಇರ್ತಾರೆ, ಕೆಲಸ ಮಾಡಿ ಹೆಂಗಂತ ನೋಡು ಕ್ವಾಣ ಅಂತ, ಕ್ವಾಣ ಅವ್ರು ಕ್ವಾಣ ಅಂತ. ಅವು ದನಗಳು ನೋಡಿ ಕರುಗಳು ಅಕ್ಕ ಕರ ಇದ್ರೆ ಚುರುಕಿರ್ತಾವ. ಇವು ಲಟ್ ಅದನ್ನ ಕರೆ ಕ್ವಾಣ ಇದ್ದಂಗೆ. ಬುದ್ಧಿ ಮನುಷ್ಯನಿಗೆ, ಬುದ್ಧಿ ಯಾರಿಗೆ ಬರ್ತದ? ಯಾರು ಪುಣ್ಯ ಮಾಡ್ಯಾರ ಅವರಿಗೆ ಬುದ್ಧಿ ಬರ್ತದೆ. ಶಾಸ್ತ್ರ ಹೇಳ್ತದೆ ನಾವು ಬಹಳ ಶಾಣ್ಯರಾಗ್ಬೇಕಂತೇಳಿ ಖರೆ, ಬರೀ ಓದಿದ್ರೆ ಶಾಣ್ಯರಾಗುದಿಲ್ರಿ. ಓದಿದ್ರೆ ಶಾಣ್ಯರಾಗ, ಬುದ್ಧಿ ಬೇರೆ ಶಾಣ್ಯತನ ಬೇರೆ. ಬುದ್ಧಿ ಅಂತ ಎದಕ್ಕಂತಾರ? ನಿರ್ಣಯ ತಗೊಳ್ಳೋದಕ್ಕೆ ಬುದ್ಧಿ ಅಂತ. ನಿರ್ಣಯ ತಗೊಳ್ಳೋದಕ್ಕೆ ಬುದ್ಧಿ ಅಂತಾರ. ನಿಶ್ಚಯಾತ್ಮಕ ಬುದ್ಧಿ ಅಂತಾರೆ ಶಾಸ್ತ್ರ. ನಿರ್ಣಯ ತಗೊಂಡು ನಿರ್ಣಯ ತಗೊಳ್ಳೋದು. ವಿಚಾರ ಮಾಡಕ್ ಅಂತಾರೆ ಹಾಳಾಗ್ತದೆ. ಸೌಸೋದಾಗ ಔಷಧ ಹಾಳಾಗ್ತಾನೆ. ಹಳ್ಳಿಯಾಗ ಹೇಳ್ತಾರ ನಿಮ್ ಕಡೆ ಔಷಧಿ ಹಾಳಾಗಿ ಸಂಸ್ಕೃತಿ ಕಂಪನಿಗೆ. ಅದಕ್ಕೆ ನಿರ್ಣಯ ತಗೊಳಕ್ ಪುಣ್ಯ ಇದ್ದವ್ರೇ ಜಲ್ದಿ ನೋಡ್ತಾರ. ನೋಡ್ರಿ ಹೆಣ್ಣು ನೋಡಕ್ ಹೋಗ್ತಾರ, ನೋಡ್ತಾರ ಪಸಂದ್ ಅಂತಾರ. 20 ಹೆಣ್ಣು ನೋಡ್ತಾರ, ಇನ್ನು ಪಸಂದೇ ಬರಂಗಿಲ್ಲ. ಯಾಕೆ? ಬುದ್ಧಿ ಕಮ್ಮದ ಅಂತ ತಿಳ್ಕೊಬೇಕು. ನಿರ್ಣಯ ಮಾಡಕ್ ಬರಂಗಿಲ್ಲ. ಯಾರೇ ಮಾಡ್ಕೊಂಡ್ರೆ ಎಂತ ಮಾಡ್ಕೊಂಡ್ರೆ ಹೆಂಗ್ ಪಟ್ಟೆ ನಿರ್ಣಯ ಬರಂಗಿಲ್ಲ ಅಲ್ಲಿ. ಯಾಕ? ಬುದ್ಧಿ ಕಮ್ಮಿ ಇದ್ದವ್ರ ಕೆಲಸ ಜಲ್ದಿ ಆಗಂಗಿಲ್ಲ. ಜಲ್ದಿ ಆಗಂಗಿಲ್ಲ. ಜಲ್ದಿ ಕೆಲಸ ಆಗಲ್ಲ, ಫೈದನೂ ಆಗಂಗಿಲ್ಲ. ಇದು ನಿರ್ಣಯ. ಅದಕ್ಕೆ ಮನುಷ್ಯ ಪುಣ್ಯ ಇದ್ದವರು ಬುದ್ಧಿ ಬರ್ತದ, ಬುದ್ಧಿ ಇದ್ದವ್ರಿಗೆ ಬಲ ಇರ್ತದೆ. ಬುದ್ಧಿ ಅಂತ ಬಲ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಅದಕ್ಕೆ ಎಲ್ಲ ರಾಜರಂತ ಒಬ್ಬರು ಮಂತ್ರಿ ಇರ್ತಿದ್ರಿ, ಅಕ್ಬರ್ ಅಂತ ಇರಲ್ಲ. ಯಾಕೆ? ಅವ್ರು ಶಾಣೆ. ಅವ್ರು ಹೇಳೋರು ಬಟನ್ ಒತ್ತವ್ರವ್ರು, ಅವ್ರ ರಾಜ ಮುಂದೆ ಕೆಲಸ ಮಾಡ್ತಾರೆ. ಬಟನೇ ಇಲ್ಲದ ಕೆಲಸ ಏನ್ ಮಾಡ್ತದ? ಎಷ್ಟಾಗಿ ದೊಡ್ಡ ಬಳಿದ ಬಟನ್ ಒತ್ತಬೇಕಾದ್ರೆ ಬಟನ್ ಒತ್ತವ್ರು ಮಂತ್ರಿ ಬುದ್ಧಿ. ಅದಕ್ಕೆ ಮನುಷ್ಯಾಗ ಪರಮಾತ್ಮನಿಗೆ ಕೇಳ್ಯಾರ, ಯಪ್ಪ ನಾನು ರೊಕ್ಕ ರೂಪಾಯಿ ಕೊಡು, ನಂತರ ಮೊದಲು ಬುದ್ಧಿ ಕೊಡು. ಬುದ್ಧಿ ಇತ್ತಂದ್ರೆ ಏನಪ್ಪ? ಮನುಷ್ಯನಿಗೆ ಪುಣ್ಯ ಮಾಡಿದವರಿಗೆ ಬುದ್ಧಿ ಇರ್ತದೆ. ಎರಡನೇದು, ಮೂರನೇದು ಬಲ. ಆಮೇಲೆ ಆಯುಷ್ಯ. ಆಯುಷ್ಯ ಇರ್ರಿ. ಪುಣ್ಯ ಕಡಿಮೆ ಇದ್ರೆ ಆಯುಷ್ಯ ಇರಂಗಿಲ್ಲ. ಮಹಾತ್ಮರು ಯಾಕೆ ಅಷ್ಟು ಜನ ಬದುಕ್ತಿರು ಅಂತ ಹೇಳಿದ್ರೆ ಪುಣ್ಯ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರದಲ್ಲೆನ್ನ ಮಾನಸದಲ್ಲಿ ಪುಣ್ಯಕಾಯಿ ಇರಬೇಕು, ನಿರೋಗಿ ಇರಬೇಕು, ರೋಗರಹಿತ ಇರಬೇಕು. ಇವೆಲ್ಲ ಬರಬೇಕು ಅಂದ್ರೆ ಮನುಷ್ಯನಿಗೆ ಪುಣ್ಯ ಅಂತ. ಅದಕ್ಕೆ ಮಹಾತ್ಮರು ಏನಂದ್ರು, ತಮ್ಮ ನಿನಗೆ ಬುದ್ಧಿ ಬೇಕು, ಆರೋಗ್ಯ ಬೇಕು, ಸುಖ ಬೇಕು, ಆಮೇಲೆ ರೂಪ ಬೇಕು. ಎರಡನೇದು ರೂಪ, ಭಾಗ್ಯ, ರೂಪ. ಮನುಷ್ಯ ಸುಂದರತ ಏನಪ್ಪಾ ಅಂತ ಕೇಳಿದ್ರೆ ಹಂಗೆ ಬರಂಗಿಲ್ಲ.
ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಪುಣ್ಯ ಇಲ್ಲೇ ಏನೂ ಸಿಗುವುದಿಲ್ಲ. ಪುಣ್ಯ ಮೊದಲು ಮಾಡು. ಹೆಂಗ ರೊಕ್ಕಿದ್ರನೆ ಏನ್ ಬೇಕಾದ ಸಾಮಾನು ಸಿಗ್ತದಲ್ಲ ನಿಮ್ಗೆ, ರೊಕ್ಕಿದ್ರೆ ಏನ್ ಬೇಕಾದ ಸಾಮಾನು ಸಿಗ್ತದಲ್ಲ, ಹಂಗ ಪುಣ್ಯ ಇದ್ರೆ ಏನು ಬೇಕಾದ ನೀವು ಬೇಡಿದ್ದು ನಿಮ್ಮ ಜೀವನದೊಳಗೆ ಸಿಗ್ತದೆ. ಒಮ್ಮೊಮ್ಮ ಬಂದ್ ಅಂತಾರ, ಏನು ನಮ್ಗೆ ಹೇಳೋದು ಬರೋದು ಅನ್ಸಂಗ, ಯಾಕೆ ಎಂತಹ ಲುಚ್ಚ ಮನುಷ್ಯ ಅದಾನ, ವರ್ಷಗೊಂದು ಮನೆ ಕೊಡ್ತಾನ್ರಿ. ನೀವ್ ನಮ್ಗೆ ಗೊತ್ತದ್ರಿ ಇವ ಏನ್ ನಂಬರ್ದು ಅದಂತ ನಮ್ಗೆ ಗೊತ್ತದ, ಹಿಂಗೆಲ್ಲ ಮಾಡ್ತಾನ. ಅದಕ್ಕೆ ನೋಡಿ ಪುಣ್ಯ ಮಾಡಿದವ್ರಿಗೆ ಏನ್ ಅನುಕೂಲ ಆಗಿದ್ರಿ, ನಂಬರ್ದು ಮಾಡಿದ್ರೆ ಚಲೋ ಇರ್ತಾರೆ ಸ್ವಾಮಿ, ಪಾಪ ಮಾಡಿದ್ರೆ ಸಿಗ್ತದೆ. ನಿಮ್ಗೆ ಎಲ್ಲರಿಗೂ ಗೊತ್ತದ, ನೀವು ಹೂ ಅಂತೀರಿ, ನೀವು ಅದೇ ಪೈಕಿ ಇದ್ದೀರಿ. ನಂಬರ್ 1 ಮಾಡೋ ಸಂಗತಿ ನಿಮ್ಗೆಲ್ಲ ಗೊತ್ತದ, ನೀವು ಲಕ್ಷ ತಿಳ್ಕೊಂಡು. ಹುಡುಗ ಪೈಲ್ವಾನ್ ಆಗ್ಬೇಕಾದ್ರೆ 30 ವರ್ಷಕ್ಕೆ ಹಾಲು ಕುಡಿಸೋದು ಪೈಲ್ವಾನ್ ಆಗಿಲ್ಲ. ಅಕ್ಕನು 30 ವರ್ಷಕ್ಕೆ ಹಾಲು ಕುಡಿಸೋದು, ಈ ಕಡೆ ಕುಡಿತಾನೆ, ಈ ಕಡೆ ಬಿಡ್ತಾನೆ, ಡೈಜೆಸ್ಟ್ ಆಗಿಲ್ಲ ಅವನು. ಪೈಲ್ವಾನ್ ಆಗ್ಬೇಕಾದ್ರೆ ಅವ್ನು 10 ವರ್ಷ ಮಾಡ್ಬೇಕಾಗ್ತದ, 10 ವರ್ಷ ಊಟ ವರ್ಷ ಮಾಡ್ಬೇಕು. ಹಾಲು ಕುಡಿದ್ರೆ ಪೈಲ್ವಾನ್ ಹಾಕನವ. 50 ವರ್ಷದಕ್ಕೆ ಹಾಲು ಕುಡಿಸಿದ್ರೆ ಹೈರಾಣ ಮಾಡ್ದಾನೆ. ಯಾಕೆ ಎಲ್ಲೆಲ್ಲಿ ಬರ್ತದ ಹೋಗು ಬರಂಗಿಲ್ಲ. ಅದಕ್ಕೆ ಲಕ್ಷ್ಯ ನೀವು ಮನುಷ್ಯನಿಗೆ ಮೊದಲು ಕಲಿಬೇಕು. ಇವತ್ತ ನಾಲಾಯಕ ಮನುಷ್ಯ ನಮ್ಗೆ ಗೊತ್ತದ, ಇವ ನಾಲಾಯಕ ಅದಾನ, ಇವ ಚಲೋ ಇಲ್ಲ ಗೊತ್ತದ. ಹೊರತು ವರ್ಷಿಗೊಂದು ಹೊರ ತಗೋತಾನೆ, ವರ್ಷಿಗೊಂದು ಮನೆ ತಗೋತಾನೆ, ವರ್ಷಿಗಿಟ್ಟು ಹೆಂಡತಿ ಕೊಳ ಬಂಗಾರ ತರ್ತಾನೆ. ಸ್ವಾಮಿ ಯಾಕಂದ್ರೆ ನೀವು ಮಾತಾ ನೀವು ಅಂತೀರಿ, ನಮ್ಗೆ ಗೊತ್ತದ. ಆದ್ರೆ ಯವ್ವ ಅವನಿಗೆ ಬರಕತ್ತದ ಈಗಿಂದಲ್ಲ, ಹಿಂದೆ ಪುಣ್ಯ ಮಾಡ್ಯಾನ ಅಂತ ಈಗ ಬರಕತ್ತದ. ಈಗೇನ್ ಮಾಡ್ತಾನಲ್ಲ, ಮುಂದವ ಗಂಟೆ ಹೊಡ್ಕೋ ತಿರುಗಾಡ್ತಾನೆ ಬಜಾರ, ಅಷ್ಟೇ, ಮತ್ತೇನಿಲ್ಲ. ಈಗೇನಲ್ಲ ಅವನಿಗೆ ಏರ್ಪಾಟ್ ಕಾಣ್ತಾನೆ ನಿಮಗೆ. ಅವನು ನೋಡಿ ನೀವು ಮಾಡಕ್ ಹೋಗಿ ಮತ್ತೆ ನೀವು ಗಂಟೆ ಹೊಡಿಯೋದು. ಅದಕ್ಕೆ ಹೇಳ್ಯಾರ, ಇಂದು ಮಾಡಿದ ಪುಣ್ಯ ಹಿಂದೆ ಮಾಡಿದ ಪುಣ್ಯ ಇಂದು ಉಣ್ಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ಉಣ್ಣಬೇಕು ಆತ್ಮ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನಾವು ಲಕ್ಷ್ಯ ಇಡಬೇಕು. ಕದಾಚಿತ್ ನಾ ಮೇಲೆ ಹೇಳ್ತಿರ್ತೀನಿ, ನೀವು ಮನುಷ್ಯರಿದ್ದೀರಿ ಅಂದ್ರೆ, ನಮ್ಗೆ ನಾ ಮನುಷ್ಯ ಇದ್ದೇನೆ ತಿಳ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಕರ್ತವ್ಯ ಏನು ಅಂತ ಕೇಳಿದ್ರೆ ಪುಣ್ಯ ಗಳಿಸೋದು, ರೊಕ್ಕ ಗಳಿಸೋದು. ಅಂದ್ರೆ ರೊಕ್ಕ ಗಳಿಸೋದು, ರೊಕ್ಕ ಬರ್ತದೆ ಹೋಗ್ತದೆ. ಲಕ್ಷ್ಮಿ ಯಾರ ಮನೆಗೆ ಉಳಿದಿಲ್ಲ, ನಿಮ್ಮ ಮನೆಯವರು ಉಳಿಯಂಗಿಲ್ಲ, ಇದು ತಿಳ್ಕೊಳ್ಳಿ. ಆಕೆ ಯಾರ ಮನೆಗೆ ಇವರು ಮನುಷ್ಯವೇ ಅಲ್ಲ. ತೊಳೆದ ತರಂಗ ಬಂದ ಚಪಲ ಅದಾಳಕ್ಕೆ. ಹ್ಯಾಂಗ ಹಳಿ ಹರಿತವೆ ಹಂಗ ಹರ್ಕೋತೆ ಹೋಗ್ತಾಳೆ, ಹ್ಯಾಂಗ ಗಾಳಿ ಬೀಸ್ತವೆ ಹಂಗ ಬಿಸ್ಕೋತೆ ಹೋಗ್ತಾಳೆ. ಯಾರು ನೀವು ಸ್ವರಪದ ನೋಡ್ರಿ, ಹಿಂದೆ ಯಾರ್ಯಾರ ಹೆಸರು ಅವ್ರು ಅದಾರೇನ್ರಿ? ಈಗ ಯಾರ್ಯಾರ ಹೆಸರು ಹಿಂದೆ ಕೇಳ್ತಿದ್ರಿ ಅವ್ರು ಅದಾರೇನ್ರಿ? ಸಾವುಕಾರ ಈ ಬೇರೆ ಸಾವುಕಾರ ಬಂದಾನೆ. ಅವರು ಸಾವುಕಾರ ಭಿಕಾರಿ ಆದ್ರು, ಈ ಭಿಕಾರಿ ಸಾವುಕಾರ ಇವನ ಮುಂದೆ ಭಿಕಾರಿ ಆಗೋನೆ. ಜಗತ್ತ ಲಕ್ಷ್ಮಿ ಯಾರ ಮನೆಗೂ ಸದಾ ಇರಂಗಿಲ್ಲ. ಆಕೆ ಸ್ವಭಾವನೆ ಇಲ್ಲ, ಆಕೆ ಸ್ವಭಾವನೆ ಯಾರ ಮನೆಗಿಲ್ಲ. ಹರಿಯುವಿಕೆ ಹೊಳಿ ಅಂತಾರ, ನಿಂತದಕ್ಕೆ ಕೆರೆ ಅಂತ. ನಿಂತಂದ್ರೆ ಕೆರೆ ಅದು, ಹರಿದ್ರೆ ಹೊಳಿಯದು. ಲಕ್ಷ್ಮಿ ಸದಾ ಹರಿತಾ ಇರ್ತಾಳೆ. ಪುಣ್ಯಾತ್ಮರೇ, ಅದಕ್ಕೆ ನೀವು ಲಕ್ಷ್ಯ ಇಡ್ರಿ. ಯಾರ್ಯಾರ ಪಾಪ ಕೆಟ್ಟ ಮಾಡೋದು ನೋಡಿ ಸಾವುಕಾರು ಕೆಟ್ಟ ಕೆಲಸ ಮಾಡ್ತಾರೆ ಅಂದ್ರೆ ಅದು ಇವತ್ತಿಂದ ಅಲ್ಲ, ಹಿಂದೆ ಪುಣ್ಯ ಮಾಡ್ಯಾನ ಅಂತ ಈಗ ಗುರುಸಕತ್ತೇನೆ. ಈಗ ಮುಂದೆ ಏನಪ್ಪಾ ಅಂದ್ರೆ ಇದ್ರ ಪಾಪದ ಫಲ ಮುಂದೆ ಕೊಡ್ತಾರೆ. ಭಗವಾನ್ ಕಿ ಯಾ ದೇರ್ ಹೈ ಅಂಧೇರ್ ನೈ ಹೈ. ಪರಮಾತ್ಮ ಅಂತ ತಡಾಕದ ಕೇಸ್ ಸ್ವಲ್ಪ ಭಾಳ ಇದ್ದು ಅಂದ್ರೆ ತಡಾಕದ ಕೋರ್ಟ್ನಾಗ, ಪರಂತು ಒಂದಿಲ್ಲ ಒಂದಿವ್ಸ ಫೈನಲ್ ಆಗಬೇಕೆ, ಅದು ಅನಿವಾರ್ಯ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಮಹಾತ್ಮರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ತಮ್ಮ ತಿಳ್ಕೊ, ಪಾಪ ಪುಣ್ಯ ಅಂದ್ರೆ ಏನ್ ತಿಳ್ಕೊ. ಮತ್ತೆ ಅದರ ಗೊತ್ತದ ಪುಣ್ಯ ಅಂತ ಎದಕ್ಕಂತಾರ, ಪಾಪ ಅಂತ ಎದಕ್ಕಂತಾರ, ಅದು ಗೊತ್ತಿಲ್ಲ ನಮ್ಗೆ. ಪುಣ್ಯ ಅಂತ ಹೇಳ್ತಾರೆ, ಪುನಾತಿ ಇತಿ ಪುಣ್ಯ. ಹೆಂಗ್ ಡಿಟರ್ಜೆಂಟ್ ಪೌಡರು ಎತ್ತಿ ಯಾಕೆ ಹೊರಸರ್ಬೇಡ್ಲಕ್ಕೆ ಹಾಕಿ ಸ್ವಚ್ಛ ಹಾಕವಲ್ರಿ, ನಿಮ್ಮ ಮೈ ಎತ್ತಿ ಯಾಕೆ ಹೊರಸೆಳಕ್ಕೆ ಸೋಪ್ ಲಕ್ಷ ಸ್ವಚ್ಛ ಹಾಕವಲ್ರಿ.
ಸ್ವಚ್ಛ ಮಾಡೋದಕ್ಕೆ ಪುಣ್ಯ ಅಂತ. ಪುನಾತಿ ಇತಿ ಪುಣ್ಯ. ಯಾವುದು ಇದು ಹೆಂಗೆ ಅರಿವಿ ಹೊಲಸ ಹತ್ತದ ಹಂಗ ನಮ್ಮ ಮೈಗೆ ಪಾಪ ಅನ್ನೋ ಹೊಲಸ ಹತ್ಯ. ಇದು ಹೆಂಗ್ ತೊಳಿಬೇಕು? ಇದು ಉಳಿಕಿದ ರೊಕ್ಕದಿಂದ ತೊಳೆಯಂಗಿಲ್ಲ, ಪುಣ್ಯದಿಂದ ತೊಳಿತದ. ಹೊಲಸ ಕೈ ಏನ್ ಆಗಿತ್ತು ಅಂತ ಕೇಳಿದ್ರೆ ಈ ಮೋಟರ್ ಕ್ಲೀನರ್ ಗಿನ್ನರ್ ಇರ್ತಾರಲ್ಲ, ಅವ್ರ ಕೈ ಹಿಂಗ ತೊಳ್ಕೊಂಡು ಹೋಗ್ತಾರ, ಅರಿವಿ ಬಿಟ್ಟು ಹೋಗ್ತಾರ, ನೀರಾಗ ಹಾಕಿ ಪೌಡರ್ ಹಾಕಿ ಕುದಿಸ್ಬೇಕನಕ. ಕುದಿಸಿದ್ರೆ ಏನ್ರಿ ಬಿಡ್ತಾವ. ಹಂಗ ಮನುಷ್ಯನ ಪಾಪ ಬರೇ ಕೇವಲಪ್ಪ ಅಂತ ಕೇಳಿದ್ರೆ ಉಂಡು ತಿಂದು ರೊಕ್ಕ ಗಳಿಸಿ ಮನೆ ಮೇಲೆ ಮಾಡೇ ಕಟ್ಟಿದ್ರೆ ಬರುದಿಲ್ಲ, ಹೋಗುದಿಲ್ಲ ಪಾಪ. ಅದು ಬಹಳ ಜಿಗಟದ. ಅದಕ್ಕೆ ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಪುಣ್ಯ ಮಾಡ್ರಿ. ಪುಣ್ಯ ಅಂದ್ರೆ ಏನ್ರಿ ಸ್ವಾಮಿಗಳ? ಪುಣ್ಯ ಅಂದ್ರೆ ಏನ್ರಿ? ಅಲ್ಲಪ್ಪ, ನಿನ್ನ ಶರೀರ ಅದ್ರ ಜೊತೆ ನಿನ್ನ ಮನಸ್ಸ ಸ್ವಚ್ಛ ಮಾಡೋದು ಡಿಟರ್ಜೆಂಟ್ ಪೌಡರ್ ಸ್ವಾಮಿ. ಎರಡು ಸ್ವಚ್ಛ ಆಗ್ಬೇಕಲ್ರಿ. ಮನುಷ್ಯನಿಗೆ ಶಾಸ್ತ್ರ ಕೇಳ್ತದ ಎಲ್ಲ ಶರೀರದ ಮನುಷ್ಯನಿಗೆ. ಯಾಕೆ ಯಾರು ಚಂದ ಅದಲ್ಲ, ಯಾರು ಹಂಗಿಲ್ಲ, ಯಾರು ಮೂಗ್ ಹೆಂಗದ, ಯಾರು ಕಿವಿ ಹೆಂಗದವ, ಹೆಂಗ ಮನುಷ್ಯ ಎಷ್ಟು ಚಿತ್ರ ಅದ ರೀ. ಯಾಕೆ ಹಿಂಗ ಎಷ್ಟು ಚಂದ ಅದ, ಎಷ್ಟು ಸುಂದರ ಅದನಂತ. ನಿನಗ್ಯಾರು ಬೇಡ ಅಂದಾರ? ನೀನು ಚಂದ ಸುಂದರ ಆಗಬೇಕು, ನಿನಗ್ಯಾರು ಬೇಡ ಅಂದಿಲ್ಲ? ಇಲ್ಲ, ಆಗೋದಿಲ್ಲ. ಅದು ಒಂದೇ ಕಂಪನಿಯಾಗ ಒಂದು ಹುಟ್ಟಿದ್ರು ಕೂಡ ಬೇರೆ ಬೇರೆ ಹುಡ್ತಾವ, ಹೆಚ್ಚು ಕಡಿಮೆ ಏನ್ರ ಇರ್ತಾವೆ. ಯಾಕಂತ ಕೇಳಿದ್ರು ಪುಣ್ಯ ಹೆಂಗದ, ಅರ್ವಿ ಬಜಾರ್ದಾಗ ಎಲ್ಲ ಅರ್ವಿ ಇಟ್ಟಾರ, ನಿಮ್ಮ ರೊಕ್ಕ ಹೆಂಗದ ಹಂಗ ಸಾಮಾನು ಸಿಗ್ತಾವ. ಎಲ್ಲ ತರದ ಬಟ್ಟೆ ಖರೆ, ನಿಮ್ಮ ರೊಕ್ಕ ಹೆಂಗದ ಹಂಗ ಸಾಮಾನು ಸಿಗ್ತಾವಲ್ಲ. ಹಂಗ ಯಾರ್ಯಾರ ಪುಣ್ಯ ಹೆಂಗದ ಹಂಗ ಮನುಷ್ಯರಿಗೆ ಶರೀರ ಸಿಗ್ತದ, ಭಾಗ್ಯ ಸಿಗ್ತದ. ನೀವು ಅಂತೀರಿ, ನಾ ಸಾಮಾನ್ಯ ಹೇಳ್ತೇನೆ ನಿಮಗೆ. ಈ ರಾಜರ ಮನ್ಯಾಗ ನಾವೊಬ್ಬರು ದೇಸಾಯರ ಮನೆಗೆ ಹೋಗಿದ್ದೆ, ಬಿಜಾಪುರ ಜಿಲ್ಲಾದಾಗ. ಬಹಳ ದೊಡ್ಡ ದೇಸಾಯ, 4-5 ಎಕರೆ ಜಮೀನು. ಅವ್ರದೊಂದು ಕೆಟ್ಟ ಅಂಬಗೆ ಹಚ್ಚಿ ಓಡಾಡೋದು ಹುಡುಗ. ಅದಕ್ಕೆ ಎತ್ಕೊಂಡ್ ತಿರುಗಾಡಕ್ಕೆ ಒಂದು 7-8 ವರ್ಷ ಹುಡುಗ. ಅದಕ್ಕೆ ಅಳ್ತಾ ತಿಳ್ಕೊಂಡು ಅದು ದೇಸಾಯವರು ಆ ಪಾರದು ಎತ್ಕೊಂಡ್ ತಿರುಗಾಡೋ ಪಾರದು ಬಿಸ್ಕೊಂಡು ಅದಕ್ಕೆ ತಿನ್ನಿಸೋದು ಹೇಳೋದು. ಅದಕ್ಕೆ ತಿನ್ನಿಸ್ತಿದ್ರು, ಅದು ಬಾಯಾಗ ತುತ್ತು ಹಾಕ್ತಿತ್ತು, ಥೂ ಅಂತ ಉಳ್ತಿತ್ತು. ಅದು ಒಲ್ಲ ಅಂತಿತ್ತು, ಅಳ್ತಿತ್ತು, ನನಗೆ ಒಲ್ಲ ತಿಂತಿತ್ತು. ನೋಡ್ರಿ, ಅದು ಉಗುಳದ್ದು ಎತ್ಕೊಂಡು ಹುಡುಗ ತಗೊಂಡು ಹಿಂಗೆ ಬಾಯ ಹಾಕೋತಿ. ಹೇಳ್ತೀನಿ ನಿಮಗೆ, ದೇಸಾಯಿ ಕೂಸ ಥೂ ಅಂತ ಉಗುಳದ್ ಬಿಸ್ಕಿಟ್ದು ಅದನ್ನ ನೆಲ ಮೇಲೆ ಬಿದ್ದು ತಗೊಂಡು ಬಾಯ ಹಾಕೋತಿತ್ತು. ನಾನು ಗೊತ್ತು ಕುಂತಿದ್ದೆ, ಅದೇನು ಪುಣ್ಯ ಮಾಡಿರ್ಬೇಕು, ಇದೇನು ಪಾಪ ಮಾಡಿರ್ಬೇಕು. ಪಾಲನೆ ತಿನ್ನಂದ್ರ ಅದು ಒಲ್ಲ ಅಂತ ಉಗುಳ್ತದ, ಅದು ಉಗುಳದ್ ತೋಡು ಇದು ಬಾಯ ಹಾಕೋತದ. ದೇಸಾಯವ್ರ ಮನ್ಯಾಗ ಇದ್ಯಾಕೆ ಕೂಸು ಹುಡುಕು, ಆ ಬಡ್ರ ಮನ್ಯಾಗ ಅದ್ಯಾಕೆ ಕೂಡ್ತಾರೆ? ಏನ್ ಲಂಚ ಕೊಟ್ಟಿದ್ದೇನು ಕೂಸೋದು? मला देशाच्या घरी जन्माचा आहे, हे परमा थोडं भेटले रिस्वत घ्या आणि त्यांच्या पोटात मला घाला. ಹಿಂಗೇನೈತೆ? ಯಾಕೆ ಹಂಗಾಕ? ಯಾಕೆ ಬಂದು ನೋಡ್ಕೊಂಡು ಹೋದ್ರು ಹೊರ ಬರ್ತಾ ಹೋಗ್ತಾವ, ಮಾಡ್ಕೊಳಂಗಿಲ್ಲ. ಯಾಕೆ ಹಂಗದ, ಅದು ಚಂದ ಅದ. ಆಕೆ ಯಾರು ಬರಂಗಿಲ್ಲ. ಯಾಕೆ? ಯಾರು ಪಸಂದೇ ಮಾಡಂಗಿಲ್ಲ, ಒಬ್ರು ಪಸಂದೇ ಮಾಡ್ತಾರೆ. ಯಾಕಂತ ಇವೆಲ್ಲ ಏನ್ ಸಂಬಂಧ ಇದೆ? ಯಾರು ಬೀಜ ಹಾಕಿದ್ರೆ ಬೆಳೆ ಚಲೋ ಬರ್ತದೆ, ಯಾರು ಹಾಕಿದ್ರೆ ಬರಂಗಿಲ್ಲ. ನೀವೇನಂತೀರಿ? ಕೊಯ್ಗುಣ. ಅವನ್ ಕೊಯ್ಗುಣ ಹಂಗದ. ಅವನ ಕೈ 8 ಬರ್ತದ, ನಮಗ 5 ಅದಾವ ಅವನ ಕೈ. ಪುಣ್ಯ ರೀ, ಕೈಗುಣ ಅಂದ್ರೆ ಪುಣ್ಯ. ಜಗತ್ತಿನೊಳಗೆ ಮನುಷ್ಯ ಹೇಳ್ತಾರ ಅವರು, ಪುಣ್ಯ ಇದ್ರ ಏನ್ ಆ ಹುಡುಗ ಆ ದೇಶ ಮೇಲೆ ರಿಸರ್ಚ್ ಏನ್ ರೊಕ್ಕ ಕೊಟ್ಟು ಬಂದದ ಹೊಟ್ಟೆ ಊಟಕ್ಕೆ. ಏನ್ ಲಲಾಟ ಬೇಕಿತ್ತು ತನ್ ಮಾಡ್ತು ಕ್ಷಮ. ಏನ್ ಹಣಿ ಬರ್ದದ ಅದು ತಪ್ಪಂಗಿಲ್ರಿ. ಹಣಿ ಬರ ಹೆಂಗ್ ಬರೀತವೆ? ಜಡ್ಜ ಕಡೆಗೆ ವಾದ ವಿವಾದ ಕೇಳಿ ರಿಪೋರ್ಟ್ ಬರೀತಾನೆ ಇಲ್ಲ, ಬಿಡ್ರಿ ಬೆಲ್ಲಕ್ಕೇರ್ಸರಿ ಅಂತ ಬರೀತಾರ. ಹಾಗ ಪರಮಾತ್ಮ ಯಾವ ನಿಮ್ಮ ರಿಸಲ್ಟ್ ನೋಡಿ ಬರೀತಾನ.
ನೀ ಹಿಂದೆ ಮಾಡಿದ ಏನೇನು ಮಾಡಿದ ಪಾಪಗಳು ಬಡಿತಾನೆ. ಇಲ್ಲಿ ದರಿದ್ರ ಮನ್ಯಾಗ ಹಾಕು, ಯಾರಿಲ್ಲ ಮನ್ಯಾಗ ಹಾಕು ಬರೀತಾನೆ. ನೀ ಮಾಡಿದ ಪುಣ್ಯ ನೋಡಿ ಯಮರಾಜ ರಿಪೋರ್ಟ್ ಬರೀತಾನೆ, ಇವನ್ ಹಿಂತಲ್ಲಿ ಹುಟ್ಟಬೇಕು, ಇವನ್ ಹಿಂತಲ್ಲಿ ಹುಟ್ಟಬೇಕು ಅಂತ ಬರೀತಾನೆ. ಅವಂದೇನಿಲ್ಲ, ವಾದ ಮಾಡುದು ನೋಡಿ ಹೆಂಗ್ ಜಡ್ಜ್ ಯಾರು ಪಕ್ಷಪಾತಿ ಅಲ್ಲವ, ಹೊಡೆದವಂದು ಅಲ್ಲ, ಹೊಡೆಸ್ಕೊಂಡವಂದು ಅಲ್ಲ. ಪರಂತು ಆ ವಾದ ನೋಡಿ ಹೆಂಗ್ ಜಡ್ಜ್ ಬರೀತಾನೆ. ಪರಮಾತ್ಮ ಕೂಡ ನೀ ಹಿಂದೆ ಮಾಡಿದಂತಹ ಕರ್ಮ ನೋಡಿ ಅವನು ಶರ ಬರೀತಾನೆ. ಇವನಿಗೆ ಇಂಥ ದೇಶ, ಇಂಥ ಊರ, ಇಂಥವ್ರ ಹೊಟ್ಟೆಗೆ ಕತ್ತಿ ಆಗು, ನಾಯಿ ಆಗು, ಮನುಷ್ಯ ಆಗು, ದರಿದ್ರ ಆಗು, ಬಡವಾಗು, ರೋಗಿ ಆಗು, ಶರ ಬರೀತಾನೆ. ಒಂದು ವೇಳೆ ನೀವು ಚಲೋ ಇರಬೇಕು ಅಂದ್ರೆ ನಿಂದು ಶರ ಚಲೋ ಇರಬೇಕು, ಪುಣ್ಯ ಮಾಡಿರ್ಬೇಕು, ಭಗವಂತನ ಭಕ್ತಿ ಮಾಡಿರ್ಬೇಕು, ತಾಯಿ ತಂದೆ ಸೇವಾ ಮಾಡಿರ್ಬೇಕು, ಗುರು ಹಿರಿಯರು ದೇವರ ಅಂತ ನಂಬಿರ್ಬೇಕು. ಅಂಥವ್ರು ಶರ ಯಮರಾಜ ಚಲೋ ಬರೀತಾನೆ. ಅವನಿಗೆ ಒಳ್ಳೆ ಜನ್ಮ, ಒಳ್ಳೆ ಪರಿಸರ, ಒಳ್ಳೆ ತಾಯಿ ತಂದೆ ಇದೆಲ್ಲ ಸಿಗ್ತದೆ. ಅದಕ್ಕೆ ನಾವು ಲಕ್ಷ್ಯ ಇಡಬೇಕು. ಮಹಾತ್ಮರು ಯಾಕಂತಾರ ಅಂತ ಕೇಳಿದ್ರೆ, ಮನುಷ್ಯನಿಗೆ ಇವು 7 ಸಾಮಾನ ಪುಣ್ಯ ಮಾಡಿದವರಿಗೆ ಸಿಗ್ತಾವ. ಏನು ಮೊದಲನೇದು ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ, ಇದು ಮನುಷ್ಯನಿಗೆ ಬುದ್ಧಿ. ಬುದ್ಧಿರೇಶ ಬಲಂತ ನಿರ್ಬುದ್ಧೇಶ ಕುತೋಬಲಂ. ಯಾರಿಗೆ ಬುದ್ಧಿ ಅದ ಅವ್ರಿಗೆ ಬಲ ಅದ, ಶಕ್ತಿ ಅದ. ಬುದ್ಧಿ ಇದ್ದವನೇ ಗಳಿಸ್ತಾನೆ. ಬುದ್ಧಿ ಇದ್ದವನೇನಪ್ಪ ಅಂತ ಕೇಳಿದ್ರೆ ಶಾಣೆ ಆಗ್ತಾನೆ. ಬುದ್ಧಿ ಇದ್ದವನೇನಪ್ಪ ಜಡ್ಜ್ ಹಾಕಾನೆ. ಯಾಕೆ? ಬುದ್ಧಿ ಪುಣ್ಯವಂತರಿಗೆ ಸಿಗ್ತದೆ, ಪಾಪಿಗಳಿಗೆ ಬುದ್ಧಿ ಇಲ್ಲ. ಆಮೇಲೆ ಮನುಷ್ಯನಿಗೆ ಬಲ, ಬಲನೂ ಕೂಡ ಪುಣ್ಯ ಬೇಕು. ದೇಹ ಬಲ ಇರಲಿ, ಜನಬಲ ಇರಲಿ, ಧನ ಬಲ ಇರಲಿ, ವಿದ್ಯಾ ಬಲ ಇರಲಿ, ಇವು ಬಲಗಳು ಬರ್ಬೇಕಾದ್ರೆ ಪುಣ್ಯ ಇರ್ಬೇಕು, ಜನ ಇರ್ಬೇಕು. ಮನೆ ತೊಂದ್ರೆ ಪುಣ್ಯ ಇದ್ದವ್ರಿಗೆ ಇರ್ತಾವ್ರಿ. ಪುಣ್ಯ ಇದ್ದವ್ರು ಎದ್ದಿರ್ತಾರಲ್ಲ, ಹೆಂಗಪ್ಪ ಪಾಪ ಅಂತ ಕೇಳಿ ಮನೆ ಹರ ಭರ ಅಂತೀರಲ್ಲ. ಮನ್ಯಾಗ ಮುತ್ತೆ ಅದಾನ, ಆಯ್ ಅದಾರ, ಅಪ್ಪ ಅದಾರ, ಅವು ಅದಾರ, ನೋಡ್ರಿ ಗಂಡ ಅಂತ ಅದಾರ, 4 ಮಕ್ಕಳು ಅದಾರ, 4 ಅಣ್ಣತಮ್ಮರು ಅದಾರ. ಇದಕ್ಕೇನಂತಾರ? ವಟ ವೃಕ್ಷ ಅಂತ. ಅದಕ್ಕೆ ಅಂತಾರೆ ಮನೆ ಹೆಂಗಿರ್ಬೇಕು? ಮನೆ ತುಂಬ ಇರ್ಬೇಕ್ರಿ, ಮನೆ ತುಂಬ ಇರ್ಬೇಕು. ಮನೆ ಆಗ ಪುಣ್ಯ ಇದ್ದು ಇರ್ತದೆ. ಈಗಿನ ಕಾಲಕ್ಕೆ ಉಳಿದಿಲ್ಲ. ನೀವು ಹೆಣ್ಣು ಪೂರ್ವ ತಗೊಳ್ಳೋದು ಹಂಗೆ ಮಾಡಂಗಿಲ್ಲ. ನೀವು ಕೇಳ್ತಾರ, ಅಶಾ ಹುಡುಗೇನು ಕಲ್ತಾನೆ, ಹೆಣ್ಣು ಕಲ್ತಾನೆ, ಮತ್ತೇನದಾನ, ಇಂಜಿನಿಯರ್ ಅದಾನ, ಮನೆಗೆ 8 ಮಂದಿ ಅದಾರ ಅಂತಂದ್ರು 4 ಮಂದಿ ಕೊಡ್ತೀರಿ. ಅದ್ರಾಗ ಅಕ್ಕಂಗಿಯರು 8 ಮಂದಿ ಅದಾರ. ಅತ್ತೆದೊಳಗಿನ ಸತ್ತಾವ. ಇವ್ರು ಚಂದ ಕೇಳ್ತಾರೆ. ಅವ್ರ ಮನ್ಯಾಗ ಅಕ್ಕಂಗಿಯರು ಇರಬಾರ್ದು, ಹಬ್ಬಕ್ಕೆ ಬರಬಾರ್ದು, ಅಣತವ್ರು ಯಾರು ಇರಬಾರ್ದು. ಅದು ಒಂದೇ ಗೂಗಿ ಹಂಗಿರ್ಬೇಕು. ಹಂಗ ಹೆಣ್ಣು ಕೊಡ್ತಾರ. ಅತ್ತೆ ಸತ್ತಾರ, ಮತ್ತೆ 10 ಲಕ್ಷ ರೂಪಾಯಿ ಹೆಚ್ಚಿಗೆ ಬರ್ಬೇಕು. 7 ಸಾವಿರ ಬುದ್ಧಿ ಅವ ನಿಮಗೆ. ನಿಮ್ ಮಗಳ ಕೊಡಾಕ ಅವ್ರ ಮನೆಗೆ ಎಲ್ಲಾರು ಸತ್ತಿರ್ಬೇಕಂತೀರಿ. ಮತ್ತೆ ನಿಮ್ ಮನೆಗೆ ಹೆಣ್ಣು ಕೊಡ್ಬೇಕಂದ್ರೆ ಅವ್ರು ಹಂಗೆ ಅಂತಿರ್ಬೇಕಲ್ಲ. ನೀವೆಲ್ಲ ಸತ್ತಿರ್ಬೇಕು, ಅದು ಒಂದೇ ಗೂಗಿ ಇರ್ಬೇಕು, ಇರಬಾರ್ದು ಮನುಷ್ಯನಿಗೆ. ಅದಕ್ಕೆ ಅಂತ ನಾವು ಇದೇ ಅಂದ್ರೆ, ಅದಕ್ಕೆ ಅಂದ್ರಪ್ಪ ಬಲಂ. ಮನುಷ್ಯ ಹೆಂಗಿರ್ಬೇಕು ಅಂದ್ರೆ, ಸಹನಾವೋತು ಸಹನೋ ಭುನಕ್ತು ಸಹವೀರ್ಯಂಕರವಾವಹೈ. ಎಷ್ಟು ಚಂದ ಹಾಡ್ತೀರಿ. ನಾವೆಲ್ಲಾರು ಕೂಡಿರ್ಬೇಕು. ಮನೆ ನಾನು ಕೊಂದು ಇರ್ಬೇಕ್ರಿ. 2 ಕಣ್ಣು ಇರ್ಬೇಕು, 2 ಕಿವಿ ಇರ್ಬೇಕು, 2 ಕೈ ಇರ್ಬೇಕು, 2 ಕಾಲು ಬರೋಬರಿಲ್ಲ. ಒಂದು ಕಣ್ಣು ಹೋಯ್ತು, ಒಂದು ಕಾಲು ಹೋಯ್ತು, ಒಂದು ಕೈ ಹೋಯ್ತು, ಕಣ್ಣು ಕೊಡ್ತೀವಿ ಕೊಡಂಗಿರೋದು. ಹಾಗೆ ಪ್ರಪಂಚ ಮನೆಯನ್ನ ಕೈಕಾಲು ತುಂಬ 2 ಕಣ್ಣು, 2 ಕಿವಿ, ಹೌದಾರ 36 ಅಲ್ಲ ಎಲ್ಲ ಇರ್ಬೇಕ್ರಿ. ಅಂದ್ರೆ ಶರೀರ ಚಂದ ಕಾಣ್ತದ್ರಿ. ಮೂಗಿಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾಲಿನ ಚಂದ ಕಾಣ್ತದ್ರಿ, ಕಾಣಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಹೆಂಗೆ ಎಲ್ಲ ಅವಯವ ಇದ್ರೆ ಚಂದ ಕಾಣ್ತಾನ, ಹಾಗೆ ಮನೆ ಚಂದ ಇರ್ಬೇಕ್ರಿ. ಆಯಿ ಮುತ್ತೆ ಇರ್ಬೇಕು, ಅಪ್ಪ ಅವ್ವ ಇರ್ಬೇಕು, ಅಂತಂದ್ರೆ ಇರ್ಬೇಕು, ಅಂತಂಗಲ್ಲಿ ಇರ್ಬೇಕು, ಹೌದಲ್ರಿ. ಹಬ್ಬ ಹುಣ್ಣಿಗೆ ಬರ್ತಿರ್ಬೇಕು, ಹೋಗ್ತಿರ್ಬೇಕು. ಎಲ್ಲ ಹೋಗ್ಯಾರ್ರಿ, ಎಲ್ಲ ಹೋಗ್ಯಾರ. ಯಾಕೆ? ಪಾಪ ಹೆಚ್ಚಾಗ್ಯದ. ಕಾರಣ ಏನು? ಪಾಪ ಹೆಚ್ಚಾಗ. ಯಾರು ಇಲ್ಲ.
ಯಾರು ಇಲ್ಲ, ಯಾರು ಬೇಡ, ರೊಕ್ಕ ಬೇಕು ನಾವು, ಅದ್ರ ಬಿಟ್ಟು ಏನೂ ಇಲ್ಲ. ಜಗತ್ತಿನಾಳ ರೊಕ್ಕ ಯಾರಿಗೆ ಸುಖ ಕೊಟ್ಟಿಲ್ಲ, ಇದು ಪದರಾಗ ಗಂಟು ಹಾಕೋದು. ದಿನ ದುಡು ದಿನ ತಂದು ಉಂಡಿಕಿಸಿಂದ ಮಕ್ಕಳವರು ಎಷ್ಟು ಚಂದ ಮಕ್ಕೋತಾರ. ನಿಮ್ಮ ಹಂತಕ್ಕೆ ಒಂದು 10 ಲಕ್ಷ ಇದ್ದವ್ರು ಸುಮ್ಮ ಆರಾಮ್ ಮಕ್ಕೋತೀರಿ? ಸಾಧ್ಯನೇ ಇಲ್ಲ. ಯಾಕೆ? ಬಾಗಿಲು ಸಪ್ಪಳ ಯಾರು ಸಪ್ಪಳ, ಅದು ಗಾಳಿ ಸಪ್ಪಳಾಗ್ಯದ, ಯಾರು ಬಂದಿಲ್ಲ, ಯಾರು ನಂಗೆ ಆ ರೊಕ್ಕ ನಿದ್ದೆ ಮಾಡಿ ಬಿಡಂಗಿಲ್ಲ, ಅದ ನಿದ್ದೆ ಮಾಡಿ ಬಿಡಂಗಿಲ್ಲ. ಜಗತ್ತಿನೊಳಗೆ ಲಕ್ಷ ಇಡ್ರಿ ನೀವು, ಎಷ್ಟು ನೀವು ಬಹಳ ಆಗಿರಿ, ಅಷ್ಟು ದುಃಖಿ ಅದ. ನಾ ಮೇಲೆ ಅಂತೀನಿ, ಬಹಳ ಸಾವುಕಾರ ಹೆಣ್ಮಕ್ಳು ಅಕ್ಕಿ ಕಾಲಕ್ಕೆ ಯಾವಾಗೂ ಬರಂಗಿಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ ಯಾಕೆ ಕೆಲಸ ಮಾಡಿದ್ರಿ. ಸೀರೆ ಯಾವಾಗ ಉಡ್ಲಿ ಅನ್ನೋದ್ರಾಗ 2 ಗಂಟೆ ಹೋಗ್ತದ. ಅದು ಉಡ್ಲೆ, ಇದು ಉಡ್ಲೆ, ಅದು ಉಡ್ಲೆ, ಇದು ಉಡ್ಲೆ, ಮ್ಯಾಚಿಂಗ್ ಮಾಡೋದ್ರಾಗೆ ಅಕ್ಕಿ ಹೋಗ್ತದೆ. ಒಂದೇ ಸೀರೆ ಇದ್ದವರು ಪಡ ಬಂದ ಅಕ್ಕಿ ಹಾಕ್ತಾರೆ. ಏನು ಪುಣ್ಯ ರೀ ಅಂತ. ಇವ್ರು ಏನಿಲ್ಲ, ಕಟ್ಕಡಿ ಮುಸರಿ ಒಣಕ್ ಬಂದಂಗೆ ಹೋಗಿ ಕಟ್ಕಡಿ. ಮನುಷ್ಯನಿಗೆ ಬಹಳ ಇದ್ರೆ ಒಳ್ಳೇದಲ್ರಿ. 2 ಸೀರೆ ಇದ್ರೆ ಏನ್ ಚಿಂತೆ ಇರ್ತದ? 2 ಮೇಲೆ 2 ಕಳೆದು ಉಟ್ಕೊಂಡ ಮಾಡಿದ್ರೆ ನಡ್ರ ಸೀರೆ ಆರಾಮ್ ಸೀರೆ ಹಾಲು. 2 ಸೀರೆ ಇದ್ದರು ಕಬಾಡ್ತಾರೆ, ಯಾವ್ದು ಉಳ್ಳಿ ಯಾವ್ದು ಬಿಡಿ ಯಾವ್ದು ಬಿಡಿ ಯಾವ್ದು ಬಿಡಿ. ಆಯ್ತು, ಟೈಮೇ ಹೋಗ್ಬಿಡ್ತದೆ. ಬಸ್ಸು ತಪ್ತಾವ, ರೇವು ತಪ್ತಾವ, ಅಕ್ಕಿ ಕಾಳು ತಪ್ತಾವ, ಎಲ್ಲಾ ಜೀವದ ತಪ್ಪೇ ಹೋಗ್ತದೆ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳಿದ್ರು, ಎಷ್ಟು ಸಿಂಪಲ್ ಇರ್ತೇವೆ ಅಷ್ಟು ನಾವು ಪುಣ್ಯ ಮಾಡಕ್ ಅನುಕೂಲ ಆಗ್ತದೆ. ದೇವ್ರು ಉಳಿ ಅನುಕೂಲ ಆಗ್ತದೆ, ಆರ್ತಿಗೆ ಹೋಗಕ್ ಅನುಕೂಲ ಆಗ್ತದೆ, ದೇವ್ರಿಗೆ ಹೇಳ್ಬೇಕಾದ್ರೆ ಕುಂಡ್ರಾಕ್ ಅನುಕೂಲ ಆಗ್ತದೆ. ಹೌದಲ್ಲ? ಮನುಷ್ಯ ಬಹಳ ನಾವು ಏನಪ್ಪಾ ಆಗ್ತೇವೆ, ಮನುಷ್ಯನಿಗೆ ದುಃಖನೇ. ಸಾಮಾನ್ಯ ಅರಿವಿದ್ರೆ ಎಲ್ಲಿ ಬೇಕಾದ್ರೆ ಕುಂಡಿರ್ತೀವಿ. ಹೌದಲ್ಲ? 10,000 ರೂಪಾಯಿ ಸೀರೆ ತಂದಿದ್ರು ಕಳ್ಕೊಂಡ್ ನೋಡ್ತಾರ, ಎಲ್ಲಿ ಕುಂಡ್ರಿ ಹೆಂಗ್ ನೋಡ್ರಿ. ಹೋಗಿರ್ತೇವೆ ಅದಕ್ಕೆ ದೇವ್ರ ಗುಡಿಗೆ ಪ್ರಾಜೆಕ್ಟ್ ಹೇಳಕ್ಕೆ, ಅದು ಕೇಳು ಬಿಡಬಾರ್ದು, ಅದು ಸೇರಿ ಕುಂಡ್ರು ಬಿಡಬಾರ್ದು, ಕೇಳು ಬಿಡಬಾರ್ದು. ಅದಕ್ಕೇನು ಚಲೋ ಅಂತೀವಿ. ಅದಕ್ಕೆ ನಮ್ಮ ಮಹಾತ್ಮರು ಏನಂತಾರೆ ಅದಕ್ಕೆ, ಲೇಟು ಸೀದಾ ಇದ್ದೇವೆ, ಸಾದಾ ಇದ್ರೆ ಸೀದಾ ಇರ್ತಾರೆ ಮನುಷ್ಯ. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಸಾದಾ ಜೀವನ ಇರಬೇಕು, ಉಚ್ಚ ವಿಚಾರ ಇರಬೇಕು, ಉಚ್ಚ ವಿಚಾರ ಇರಬೇಕು. ಮತ್ತೊಬ್ರು ನೋಡಿ ನಾವು ಮಾಡಕ್ಕೆ ಹೋಗಬಾರ್ದು. ನಮ್ಮ ರೊಕ್ಕ ನಮ್ಮ ಮತ ನಾವಿಟ್ಟಿಂದ ಪುಣ್ಯಗಿರ್ತೇವೆ. ಇನ್ನೊಬ್ರು ನೋಡಿದೇವೆ ಅಂದ್ರೆ ಪಾಪ ಮಾಡಕ್ ಚಾಲು ಮಾಡ್ತೇವೆ. ಹಂಗಾಗಕ್ಕೆ ಆಗಂಗಿಲ್ಲ, ಏನು ತಪ್ಪು ಕೆಲಸ ಮಾಡ್ಬೇಕು. ಅದಕ್ಕೆ ಮಹಾತ್ಮರು ನಮ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಮನುಷ್ಯನಿಗೆ ಬುದ್ಧಿ ಬರಬೇಕು ಅಂದ್ರೆ ಪುಣ್ಯ ಇದ್ದವರಿಗೆ ಬುದ್ಧಿ ಬರುತ್ತೆ, ಇಲ್ಲಕ್ಕೆ ಬರಂಗಿಲ್ಲ. 2ನೇದು ಆಯುಷ್ಯ. ಶಾಸ್ತ್ರದಲ್ಲಿ ಹೇಳ್ತಾರೆ, ಇವು 7 ಸಾಮಾನ್ಯ ಆಯುಷ್ಯ. ಮನುಷ್ಯ ದೀರ್ಘಜೀವಿ ಅಂತೇಳಿ. ದೀರ್ಘಜೀವಿ ಯಾರು ಇರ್ತಾರ, ಯಾರು ನಿಶ್ಚಿಂತ ಅದಾರ, ಅವ್ರಿಗೆ ಬಹಳ ದಿವಸ ಬದುಕ್ತಾರೆ. ಬಹಳ ಚಿಂತೆ ಮಾಡ್ತಾರ, ಅವ್ರ ಜಲ್ದಿ ಸಾಯ್ತಾರೆ. ನಿಶ್ಚಿಂತೆ ಇರ್ರಿ, ಏನ್ ಚಿಂತೆ ಇಲ್ಲ, ಆರಾಮ್ ಸೇರಿ. ಅವ್ರಿಗೆ ಏನ್ ಚಿಂತೆ ಅದ? ಯಾವ ಸಾಯುವ ಚಿಂತೆನೂ ಇಲ್ಲ ಅವ್ರಿಗೆ. ಸಾಯುವ ಚಿಂತೆ ಯಾರಿಗಿಲ್ಲ, ಅವ್ರಿಗೆ ಒಯ್ಯಂಗಿಲ್ಲ. ಯಾರು ಅನಿಸ್ತಾವ ಅವಕ್ಕೆ ಒಯ್ತಾನ. ಯಾರೋ ಊರಾಗ ಒಬ್ಬ ಸಾಧು ಕುಂತೀರಂತ ಕುಂತ ಕಾಲಕ್ಕೆಪ್ಪ ಜಮಾಡ್ಕೊತ ಊರಾಗ ಮಠ ಇತ್ತ, ಒಂದು ಗುಂಪಾಗ ಕೂತಿದ್ದ, ಗುಡಿಸಲು ಹಾಕೊಂಡು ಹೊತ್ತು ಮಣಿಗೆ ಕರ್ರನ್ನು ಹಿಂಗ್ ನೋಡಿದ್ವಿ ಹೋದ್ರು. ಅವ್ನು ಸಾಧು ಅಂದ, ನಮ್ಮೂರಾಗ ಹೊಟ್ಟ ಹೋಗ್ತಿದ್ದ ಕರ್ರ. ಯಾರ ನೀ ಅಂತ ಕೇಳ್ದ. ನಾ ಮೃತ್ಯು ಅಂತಾರೆ. ನಾ ಮಂದಿಗೆ ಒಯ್ಯವ, ಮೃತ್ಯು ದೇವತಾ ಇದ್ದೀನಿ. ಯಾಕೆ ಹೊಂಟಿವಿ ಈ ಊರಾಗ? ಇಲ್ಲ, ಈ ಊರಾಗ ಕಾಲ ಬರೋದ, ಕಾಲದಾಗ ಏನಪ್ಪಾ ಮಂದಿ ಸಾಯ್ತಾರ, ಅದಕ್ಕೆ ಅವ್ರು ಸಾಯೋರು ತಗೊಂಡು ಹೋಗಿ ಬಂದೆ ನಾನು. ಸಾಧು ಅಂದ, ಎಷ್ಟು ಮಂದಿ ಒಯ್ಯಂಗಿದ್ದೀನಿ ನನಗೆ ಹೇಳ. ಅವನ ಮಠದ ಮುಂದಿದ್ದೇ ಗೋಡಿ ಇದ್ದರು. ಅವನ ಅಲ್ಲಿ ಮಾಡಿದ್ದ ಎಷ್ಟು ಮಂದಿ ಒಯ್ತಿ? ಅದಂತೂ 400 ಮಂದಿ ಒಯ್ತಿ. ಈ ಊರಾಗ ಎಷ್ಟು ಮಂದಿ ಅದಾರ? 3000. ನಾ 400 ಮಂದಿ ಒಯ್ತೀನಿ. ಅಮ್ಮ ಖಬರ್ದಾರ್, ಹೆಚ್ಚಿಗೆ ಒಯ್ದಿ ಅಂದ್ರೆ ನೋಡು, ಎಲ್ಲ 4 ಒಯ್ತೀನಿ.
ಕಾಲ್ರ ಬಂತ್ರಿ ಮಂದಿ ಸಾಕತ್ರು ಹೊಗಳಕತ್ತ ಇವ್ ಸಾಧು ಅಲ್ಲೇ ಕುಂತಾವ ಎಷ್ಟು ಒಂದ ಎರಡು ಕೆಲಸ ಹೊತ್ತು ಕೂತೀವ ನಿಮಗೆ ಹೇಳ್ತೀನ್ರಿ 400 ಅಂದದ್ದು 1,500 ಸತ್ತು ರೀ ಎಲ್ಲ ಇವನು ಈ ದೇವ್ರು ಸುಳ್ಳು ಹೇಳ್ತಾವ ಏನೋ ನಾವು ಮೃತ್ಯು ದೇವತ ನನಗೆ ಹೇಳಿದ 400 ಸತ್ತರು 150 ಅದು ಬಂದರೆ ಬರ್ಲಿ ನೋಡ್ತೀನಿ ಅನ್ನೋ ಸಾಧು ಅದು ಒಟ್ಟು ಸತ್ ಕೂಡಲೇ ಬಂತು ನಡೆದಿತ್ತು ಹೊಲಿ ನಿಂದವನು ಮನುಷ್ಯರು ಸುಳ್ಳು ಹೇಳ್ತಾರ ದೇವ್ರು ಸುಳ್ಳು ಹೇಳ್ತಾರ ಹೇಳಿದೆ ನನಗೆ 400 ಮಂದಿ 1,500 ಮಂದಿ ಸತ್ತರು ಅದು ಹೇಳ್ತು 4 ಒಂದದ್ದು 150 ಆ ಸಾಯೋರು ನೋಡಿ ಅಂಜಿ ಸತ್ತರು ನಾನೇನು ಮಾಡಲಿ ಅಂತ 4 ಒಂದದ್ದು 150 ಮಂದಿನ ಆ ಸಾಯೋರು ನೋಡಿ ಇವು ಅಂಜಿ ಸತ್ತವ್ ನಾನೇನು ಮಾಡಲಿ ಜೀವದಾರ ಅಂದ್ರು ಅವ್ರು ಅದಕ್ಕೆ ಮರಣ ಎಲ್ಲರಿಗೂ ಬೇಡಾಗಿದೆ ಯಾರಿಗೆ ಬೇಕಾ ಇದೆ ಮರಣ ಅದಕ್ಕೆ ಮಹಾತ್ಮರು ಏನಂತಪ್ಪ ಅಂತ ಕೇಳಿದ್ರೆ ಇವೆಲ್ಲ ಆಯುಷ್ಯ ಸಿಗಬೇಕು ಅಂದ್ರೆ ಪುಣ್ಯನೇ ಬೇಕ್ರಿ ಪುಣ್ಯ ಇದ್ರೆ ಆಯುಷ್ಯ ಇರತ್ತೆ ಸಿಗಂಗಿಲ್ಲ ಅದಕ್ಕೆ ದುರ್ಮರಣ ಆಗ್ತವ ಎಲ್ಲಿ ಸಾಯ್ಬೇಕು ಎಲ್ಲೆಲ್ಲಿ ಸಾಯ್ತವ ಏನಾರು ತಿಂದು ಸಾಯ್ತವ ಏನಾರು ಕೂಡು ಸಾಯ್ತವ ಆಯುಷ್ಯವನ್ನ ಪರಮಾತ್ಮ ಕೊಟ್ಟ ಆಯುಷ್ಯವನ್ನ ಪುಣ್ಯ ಇಲ್ಲ ಮನುಷ್ಯ ನಡವಳಿಕೆ ಹೋಗ್ತಾನೆ ಹೆಂಗ ಯಾರ ರೊಕ್ಕ ಅಪ್ಪ ಹಂಚಿಕೊಟ್ಟೆ ಅಂದ್ರ ಏನೋ ಅಂತ ಏನೋ ಆಡ್ತಾರಂತಾರಲ್ರಿ ರೊಕ್ಕ ಹಚ್ತಾರಂತಾರ ಏನು ಮಟ್ಕ ಅಪ್ಪ 1,00,000 ರೂಪಾಯಿ ಕೊಟ್ಟಿದ್ದ ಅದು ಯಾವ ಮಟ್ಕ ಹಚ್ಚಿ ಹೆಂಗ್ ಕಳ್ಕೊತಾವಲ್ಲ ಹಂಗ ಪರಮಾತ್ಮ ನಮ್ಗೆ ಎಲ್ಲರಿಗೂ ಆಯುಷ್ಯ ಕೊಟ್ಟಾನ ನಾವು ಮಟ್ಕ ಹಚ್ಚಬೇಕಾಗಿರ್ತಾರೆ ರೊಕ್ಕಿಗೆ ರೂಪಾಯಿಗೆ ಹೆಂಡತಿಗೆ ಗಂಡಕ್ಕೆ ಮಟ್ಕ ಹಚ್ಚಿ ಅದು ಗಳಿಸ್ಬೇಕು ಬೆಳೆ ಗಳಿಸ್ಬೇಕು ತಿಳ್ಕೊಂಡು ನಡವಳಿಕೆ ಹೋಗ್ತೀವಿ ಪೂರ ಶಾಸ್ತ್ರ ಅದಕ್ಕೆ ಹೇಳ್ತ ಪರಮಾತ್ಮ ಎಲ್ಲರಿಗೂ ಕೊಟ್ಟನ ಆಯುಷ್ಯ ಯಾಕೆ ಕಡಿಮೆ ಆಗ್ತದೆ ಪಾಪ ಮಾಡುವುದರಿಂದ ರೋಗ ಯಾಕೆ ಬರ್ತಾವ ಊಟ ಮಾಡ್ಲಿಕ್ಕೆ ಬರೋದ್ರಿಂದ ಊಟ ಮಾಡಕ್ ಬರಂಗಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಹೌದಲ್ಲ ದವಾಖಾನೆ ಹೋಗಿದಿಲ್ಲ ದವಾಖಾನೆ ಹೋಗಿದಂದ್ರೆ ನೀನು ಓಡಾಕ್ ಬಂದಿಲ್ಲ ಮನೆಗೆ ಜಗಾಡ್ತೀರಿ ಅಂದ್ರೆ ನೀವು ಮಾತಾಡಕ್ ಬಂದಿಲ್ಲ ಮಾತಾಡಕ್ ಬಂದ್ರೆ ಜಗಳ ಬರಂಗಿಲ್ಲ ಜಗಳಕ್ಕೆ ಬರ್ತಾರ ಹಂಗೆ ಕಂಜಿ ಅಂದ್ರೆ ಗಪ್ ಕೊಟ್ರು ಮಾತಾಡ್ಬಿಡ್ತಾರೆ ಸುಮ್ ಕೊಟ್ಟವ್ರು ದೇವ್ರು ಏನು ಮಾಡಂಗಿಲ್ಲ ಮನುಷ್ಯ ಸುಮ್ಮನೆ ಇರಂಗಿಲ್ಲ ಮಾತಾಡಕ್ ಬಂದವ್ ಜಗಳ ಆಗಂಗಿಲ್ಲ ಊಟ ಮಾಡಕ್ ಬಂದವನಿಗೆ ಜಗಳ ಬರಂಗಿಲ್ಲ ಅಂದ್ರೆ ಅರ್ಥ ನಾವೆಲ್ಲ ದವಾಖಾನೆ ಕಂಪನಿನೇ ಇದ್ದೇವೆ ನಾವು ಉಣಕ್ ಬಂದಿಲ್ಲ ಅಂತ ಅರ್ಥ ಎಷ್ಟು ಉಣಬೇಕು ಯಾರ್ದು ಉಣಬೇಕು ಎಲ್ಲಿ ಉಣಬೇಕು ಹೆಂಗ್ ಉಣಬೇಕು ಗೊತ್ತದೇ ನಾವೆಲ್ಲ ಉಣ್ತೇವೆ ಎಲ್ಲಿ ಬೇಕಾದ್ರೆ ಉಣ್ತೇವೆ ಹೆಂಗ್ ಬೇಕಾದಂಗ ಉಣ್ತೇವೆ ಯಾರ್ದು ಬೇಕಾದವ್ರು ಉಣ್ತೇವೆ ಇವತ್ತು ಬೇಕಾದ ಉಣ್ತೇವೆ ಹೆಂಗೆ ಗೊತ್ತದ ಅದು ಯಾಕಂದ್ರೆ ಉಂಡ್ರ ಆಯುಷ್ಯ ಉಣೋದು ಗೊತ್ತಾಯ್ತು ಅಂದ್ರೆ ಆಯುಷ್ಯ ಬೆಳೀತದ ಉಣೋದು ಗೊತ್ತಿಲ್ಲ ಜಲ್ದಿ ಸಾಧ್ಯ ಊಟ ಬಲ್ಲವನಿಗೆ ಹೋಗೋದಿಲ್ಲ ಅದಕ್ಕೆ ಮನುಷ್ಯರಿಗೆ ಆತ್ಮ ನಾವು ಬಹಳ ಸುಂದರವಾಗಿ ಹೇಳ್ತಾರೆ ನಾವು ಜೀವನದಾಗ ಇದ್ದೇವೆ ಖರೆ ನಮ್ಮ ಪುಣ್ಯ ಮಾಡೋದೇ ಗೊತ್ತಿಲ್ರಿ ಪುಣ್ಯ ಮಾಡೋದೇ ಗೊತ್ತೇನೆ ಪುಣ್ಯ ರೊಕ್ಕ ಇದ್ರೆ ಪುಣ್ಯ ಮಾಡ್ತಾರಂತ ಈ ತಿಳ್ಕೊಬೇಡ್ರಿ ನೀವು ರೊಕ್ಕಿನಿಂದ ಪುಣ್ಯ ನಿಮ್ಮ ಶರೀರ ಎಲ್ಲಾನು ಪುಣ್ಯ ಅದ ಕೈಯಿಂದ ಪುಣ್ಯ ಮಾಡಕ್ ಬರ್ತದ ಬಾಯಿಂದ ಪುಣ್ಯ ಮಾಡಕ್ ಬರ್ತದ ಕಿವಿಯಿಂದ ಪುಣ್ಯ ಮಾಡಕ್ ಬರ್ತದ ಕಣ್ಣಿಂದ ಮಾಡಕ್ ಬರ್ತದ ಕಾಲಿಂದ ಮಾಡಕ್ ಬರ್ತದ ಅದ್ರಲ್ಲಿ ನಿಮ್ ಮತ್ತೆ ರೊಕ್ಕ ಬೇಕ ಅಚ್ಚ ರೊಕ್ಕ ನಿಮ್ಮ ಮನೆಗೆ ಅದಾವ ಕಿಶದಾಗ ಅದಾವ ಕೈಯಾಗ ಕೈ ಕೊಟ್ರೆ ಪುಣ್ಯ ಬರ್ತದೆ ಕಿಶದಾಗ ಅಲ್ಲೇ ರೊಕ್ಕ ಪುಣ್ಯ ಬರ್ತದೆ ಕಿಶದಾಗ ರೊಕ್ಕ ಅದ ಒಂದಾಕ ಅದ ಪುಣ್ಯ ಬರ್ತದೆ ಕೈಯಾಗ ಕೊಡು ಪುಣ್ಯ ಬರ್ತದೆ ಪುಣ್ಯ ಪರಮಾತ್ಮ ನೋಡು ಗುರುಗಳು ನೋಡು ಪುಣ್ಯ ಬರ್ತದೆ ಕಿವಿಯಿಂದ ಪರಮಾತ್ಮನ ಕೇಳು ಕೀರ್ತನ ಕೇಳು ಪುಣ್ಯ ಬರ್ತದೆ ಬಾಯಿಗೆ ಮಾತಾಡು ಸತ್ಯ ಬಂದ ಪುಣ್ಯ ಬರ್ತದೆ ಕೈಲೇ ಹೇಳೋದ್ರಿಗೆ ಸೇವೆ ಮಾಡು ಪುಣ್ಯ ಬರ್ತದೆ ಕಾಲಿನಿಂದ ಮಂದಿರ ಪ್ರದಕ್ಷಿಣೆ ಹಾಕಿ ಪುಣ್ಯ ಬರ್ತದೆ ರೊಕ್ಕ ಬೇಕಾಗುತ್ತೆ ಪುಣ್ಯಕ್ಕೆ ರೊಕ್ಕ ಬೇಕಾಗಿರ್ರಿ ಪುಣ್ಯ ನಿಮ್ ಹಂತಾಗ ಮಾಡಕ್ಕೆ ಪರಮಾತ್ಮ ಎಲ್ಲಾ ಕೊಟ್ಟು ಕಳ್ಸ್ಯಾನ ಆಲ್ರೆಡಿ ಎಲ್ಲಾನು ಕೂಡ ನಿಮ್ ಕೈ ಕೊಟ್ಟಾನ ಕಣ್ಣು ಕೊಟ್ಟಾನ ಬಾಯಿ ಕೊಟ್ಟಾನ ಕಾಲು ಕೊಟ್ಟಾನ ಇವ್ ಯಾಕೆ ಕೊಟ್ಟಾನ ಅವನು ಶರಣ ಹೇಳಿದ್ರಲ್ಲ ಮತ್ತೊಂದನ್ನು ನೋಡದಂತೆ ಮತ್ತೊಂದನ್ನು ಕೇಳದಂತೆ
ಪರಮಾತ್ಮ ನೋಡ್ರಿ, ಪರಮಾತ್ಮ ಮಾತಾಡಿ, ಪರಮಾತ್ಮನ ಮುಟ್ರಿ, ಪರಮಾತ್ಮನ ಸೇವೆ ಮಾಡಿ, ಗುರು ಸೇವೆ ಪುಣ್ಯ. ರೊಕ್ಕ ಬೇಕಂತಿಲ್ಲ, ರೊಕ್ಕ ಇತ್ತು ಅಂದ್ರೆ ಅದನ್ನು ಉಪಯೋಗ ಮಾಡಿ ಪುಣ್ಯಕ್ಕೆ. ಎಂತೆಂಥವ್ರು ಮಹಾತ್ಮರದಾರಿ. ನೀವು ಬರ್ರಿ ಹೈದರಾಬಾದಕ್ಕೆ ಬಂದ್ರೆ ಬಿರ್ಲಾ ಅವ್ರೇನಪ್ಪಾ ಅಂದ್ರೆ ಒಬ್ಬರೇ ಅವ್ರ ತಾಯಿ ಹೆಸರು ಮೇಲೆ ಏನಪ್ಪಾ ಅಂದ್ರೆ ಎಷ್ಟೋ ಕೋಟಿ ರೂಪಾಯಿ ಒಂದು ಬಿರ್ಲಾ ಮಂದಿರ ಕಟ್ಸ್ಯಾರ, ಲಕ್ಷ್ಮೀನಾರಾಯಣ ಮಂದಿರ ಕಟ್ಸ್ಯಾರ ಮಾಡಿ. ಮಕ್ಕಳಿಗೆ ಕಟ್ಟಿಕೊಟ್ರಿ, 4 ಮನೆ ಕಟ್ಟಿಕೊಟ್ರಿ, ಮಗಳಿಗೆ ಹಳ್ಯಾಗ ಒಂದು ಮನೆ ಕಟ್ಟಿಕೊಟ್ರಿ. ಎಲ್ಲೇ ಪುಣ್ಯ ಮಾಡಕ್ ಬರಂಗಿಲ್ಲ ನಿನಗೆ. ಯಾವ ಮಗಳು ನನಗೆ ನಮ್ಮ ಅಪ್ಪ ಕಲ್ಯಾಣ ಇಲ್ಲ ಅಂದಾಳ, 4 ಮಕ್ಕಳಿಗೆ 4 ಮನೆ ಕಟ್ಟಿದೀವಿ ಮಾಡ್ಯಾರ. ನೀನು ಹೆಂಡತಿ ಹೊಸ ಸೀರೆ ತಂದು 10 ಬಂಗಾರ ಕೊಳ್ಳ ಹಾಕಳಿ, ನೀನು ಉದ್ಧಾರ ಆಗಲಿ ಕೈ ಮಾಡ್ಯಾರ ಮಾಡಿದ್ರೆ ನೀವು ನಿನ್ನ ಪುಣ್ಯ ಬರ್ಲಿ ಅಂತ ಅಂದಿರಿ. ಹುಚ್ಚ ಮನುಷ್ಯ 10 ಬಂಗಾರ ಕೊಡ್ತೀನಿ ಪುಣ್ಯ ಬರ್ಲಿ. ಪುಣ್ಯ ಇಲ್ಲ, ಪುಣ್ಯ ಇಲ್ಲ. ಶಿವ ಅಂತಾರ ಅವರು, ಏನ್ ಸುಖಾಡ್ತಾ ನಿನ್ ಮನ್ಯಾಗ ಗಂಧಾಯ್ತ ಇಲ್ಲ ತೆಗಿನಿ ತಂದಿದೆ ಅಂತ. ಪುಣ್ಯ ಬರಕ್ ಅನ್ನಂಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ, ನಿನ್ ಕರ್ತವ್ಯದ ಅದು. ಪುಣ್ಯಕ್ಕೆ ಬಹಳ ರೊಕ್ಕ ಎತ್ತಂಗಿಲ್ರಿ, ಇಟ್ಟೆ ಹಾಕ ಬಹಳ ಹತ್ತಂಗಿಲ್ಲ. ನಿಮ್ ಗಂಡದಲ್ಲಿ ಎಷ್ಟು ರೊಟ್ಟಿ ಬಡಿದಿರ್ಬೇಕು ನೀವು ಇಲ್ಲಿ ತನಕ? ದಿನ 4 ಉಣ್ತಾನಂತ ತಿಳ್ಕೊಂಡು, ದಿನಕ್ಕೆ 4, ತಿಂಗಳಿಗೆ 120. ಈಗ 60 ವರ್ಷ ಬಡದ್ರಿಲ್ಲ ನೀವು ರೊಟ್ಟಿ. ಇವಂದೇ ಒಂದು ಗೋಡವಾನ ಹಾಕಿತ್ತು ಒಬ್ಬಂದೆ. ಇಟ್ಟು ತಿನ್ನಿಸಿದ್ರಿ, ಎಲ್ಲ ಮಾಡಿದ್ರಿ, ನಿನ್ನ ಪುಣ್ಯ ಬರ್ಲಿ ಅಂದಾನೇನು? ಅಂದಿಲ್ಲ. ಮಾಡಕ್ಕೆ ಮಾಡ್ಕೊಂಡ್ ಬಂದಿರಿ, ನೀವು ಮಾಡ್ಕೊಂಡದ್ದೇ ಮಾಡಾಕ. ಪುಣ್ಯ ಹೇಳಿದ್ರೆ ಪುಣ್ಯ, ಇಟ್ ಈಸ್ ಯುವರ್ ಡ್ಯೂಟಿ ಅಂತಾನ. ಅದೇ ಒಂದು ರೊಟ್ಟಿ ಯಾರಿಗೆ ಕೊಡ್ರಿ ಸಾಧುಗಳಿಗೆ, ಭಿಕ್ಷರಿ ಏನಂತಾರೆ, ಇವನಿಗೆ ಪುಣ್ಯ ಬರಲಿ ಅಂತಾರೆ. ಇವನಿಗೆ ಒಂದು ಗೋಡವಾನ್ ರೊಟ್ಟಿ ಬಡ್ದಿ ಇವ ಅಂದಿಲ್ಲ. ಯಾ ಬೇಡ್ಕೊಳ್ಳೋದು ಮೊದ್ಲು, ಏವಾ ನಿನ್ ಪುಣ್ಯ ಬರ್ಲಿ, ನಿನ್ ಗಂಡಗ್ ಬರ್ಲಿ, ಅಕ್ಕಿ ಬಿಟ್ಟು ನಿನಗೆ ಪುಣ್ಯ ಬರ್ಲಿ, ನಿನ್ನ ಗಂಡ ಪುಣ್ಯ ಬರ್ಲಿ, ನಿನ್ನ ಮಕ್ಕಳು ಪುಣ್ಯ ಬರ್ಲಿ. ಒಂದು ರೊಟ್ಟಿಗೆ ಅಂತಾರಲ್ಲ ಇವ, ಪುಣ್ಯ ಗಳಿಸಕ್ ಬಹಳ ರೊಟ್ಟಿ ಎತ್ತಂಗಿಲ್ಲ, ಬಹಳ ರೊಕ್ಕ ಎತ್ತಂಗಿಲ್ಲ, ಅದಕ್ಕೆ ಬಹಳ ರೊಟ್ಟಿ ಎತ್ತಂಗಿಲ್ಲ, ಬಹಳ ಮಾತು ಹತ್ತಂಗಿಲ್ಲ. ಒಂದೇ ಮಾತು ಮಾತಾಡ್ರಿ, ಇನ್ನೊಬ್ರು ಮನಸ್ಸ ಪ್ರೇಮ ಮತ್ತೆ ಪುಣ್ಯ ಬರ್ತಾವ್ರಿ. 100 ಮಾತಾಡೋದು ಬಿಡ್ರಿ, ಅವ್ರ ಮನಸ್ಸಿಗೆ ಚಂದ ಮಾತಾಡ. ಬಹಳ ಚಲೋ ಇದ್ದೀನಿ, ಬಹಳ ಚಂದ ಆಯ್ತು, ನಿಮ್ಗೆ ನೋಡಿ ನಾವು ಬಹಳ ಆನಂದ ಆಯ್ತು. ಪುಣ್ಯ ಬಂತು ನೋಡ್ರಿ, ಅವ್ನು ಖುಷಿ ಆದ್ಮೇಲೆ, ಖುಷಿ ಆದ್ರೆ ಪುಣ್ಯ. ಒಳಗೆ ಪರಮಾತ್ಮ ಅದಾನ, ಅವ್ನು ಖುಷಿ ಆಯ್ತು ನಮ್ ಪುಣ್ಯ ಬರ್ತದ್ರಿ. ಖುಷಿ ಆಗಲಿಲ್ಲ ಪುಣ್ಯ ಬರಂಗಿಲ್ಲ. ಅದಕ್ಕೆ ಮಹಾತ್ಮರ ಪುಣ್ಯವನ್ನೇ ಮಾಡು ಜಗತ್ನಾಗ, ಅದು ಒತ್ತಿ ಹೇಳುದು. ಅದಕ್ಕೆ ಆರ್ಡರ್ ಅಂತಾರೆ. ಹೌದಲ್ಲ, ಆರ್ಡರ್ ಸಾಹೇಬ್ರು ಆರ್ಡರ್ ಕೊಡ್ತಾರಲ್ಲ, ಹೇಳಂಗಿಲ್ಲ, ಹೇಳೋದು ಬೇರೆ ಆರ್ಡರ್ ಬೇರೆ. ಹೇಳೋದು ಮರಿಬಹುದು, ಆರ್ಡರ್ ಮರ್ಯಕ್ ಬರೋಣ, ಮರದು ಸಸ್ಪೆಂಡೆ. ಅದೇ ಆರ್ಡರ್ ಮರ್ಯಕ್ ಬರಂಗಿಲ್ಲ. ಹೇಳೋದು ಮರಿಬಹುದು, ಹೇಳಿದ್ರೆ ನೆನಪು ಹಾರ್ತಾರೆ, ಆಯ್ತಾಯ್ತು ಅನ್ಬೋದು. ಆರ್ಡರ್ ನೆನಪು ಹಾರ್ದಿ ಅಂದ್ರೆ ಜೇಲೇ ಇರ್ತದೆ. ಹಂಗ ಪರಮಾತ್ಮನ ಆಜ್ಞೆ ಏನದ, ಪುಣ್ಯವನ್ನೇ ಮಾಡು, ಧರ್ಮವನ್ನೇ ಮಾಡು ಅಂತ ಪರಮಾತ್ಮ ಹೇಳ್ಯಾನ. ಅದು ನಾವು ಕೆಲಸ ಮಾಡಂಗಿಲ್ಲ. ಏನಂತೀರಿ, ಮೂರ್ಖ ಹೇಳ್ತೀರ. ಯಾವ ಕೆಲಸ ಮಾಡಾಕ ಏನಪ್ಪಾ ಅಂತ ಕೇಳಿದ್ರೆ, ಪರಮಾತ್ಮ ಈ ಪವಿತ್ರವಾದ ದೇಹವನ್ನು ಕೊಟ್ಟಾನೆ, ಅದನ್ನೇನಪ್ಪಾ ಅಂದ್ರೆ ನಾವು ಮಾಡೋದು, ಸತ್ಯ ನುಡಿಯೋದು, ಪರಮಾತ್ಮ ಭಜನೆ ಮಾಡೋದು, ಧ್ಯಾನ ಮಾಡೋದು, ದಾನ ಮಾಡೋದು, ಇವೆಲ್ಲ ಪುಣ್ಯ ಕೆಲಸ ಅದಾವ್ರಿ. ಏನಾದ್ರು ಒಂದು ಮಾಡಿರೋದ್ರು ಅವ್ರು. ಯಾವ ಸತ್ಯ ನುಡಿದರೆ ಮಾಡಿ, ದಾನ ಮಾಡೋದರೆ ಮಾಡಿ, ಧ್ಯಾನ ಮಾಡೋದರೆ ಮಾಡಿ, ಪೂಜೆ ಮಾಡೋದರೆ ಮಾಡಿ, ಸೇವೆ ಮಾಡೋದು ಯಾವುದೇ ಒಂದು ಮಾಡಿಲ್ಲ. ರೊಕ್ಕ ದೋಸಕ್ಕೆ ಇದೇ ಮಾಡ್ಕೊಂತ ನೇಮಿಲ್ಲದ. ಎಷ್ಟೋ ಮಂದಿ ಈ ತರ ವ್ಯಾಪಾರ ಮಾಡ್ತಾನ, ನೌಕರಿ ಮಾಡ್ತಾನ, ಉದ್ಯೋಗ ಮಾಡ್ತಾನ, ಒಕ್ಕಲ್ತನ ಮಾಡ್ತಾನ. काही तरी करून आम्हाला पैसा गोळा करायचा आहे ना, कोणत्याही धंदा असू द्या. जसं तसं धर्म प्राप्त करून घ्यायला कितीतरी मार्ग आहे. काही ತಂದು ಸೇವೆ ಮಾಡ್ರಿ, ಗುರು ಸೇವೆ ಮಾಡ್ರಿ, ದಾನ ಮಾಡ್ರಿ, ಭಜನೆ ಮಾಡ್ರಿ. ಏನೋ ಮಾಡಂಗಿಲ್ಲ ಕೆಲಸ, ಹೆಣ ಕುಂತ ಹಂಗೆ ಕುಂತಿದ್ದ ರೊಕ್ಕೆಲ್ಲಿ ಬರ್ತಾವ ಎಲ್ಲಿ ಹೆಂಗ್ ಕುಂತ ನೋಡ್ರಿ, ಹೆಣ ಕುಂತ ಹೆಣ ಏನು ಕೆಲಸ ಮಾಡ್ತಾವೇನ್ರಿ?
ಏನೋ ಮಾಡಂಗಿಲ್ಲ ಅದು. ಹಾಗೆ ಇವನು ಏನು ಮಾಡಂಗಿಲ್ಲ. ಏನಲ್ಲ ಇದು ಜೀವಂತ ಹೆಣ ರೀ ಇದು. ಅದು ರೊಟ್ಟಿ ಚೆನ್ನಾಗಿದೆ, ಇದು ರೊಟ್ಟಿ ತಿಂತದ ಅಷ್ಟೇ. ಇದೊಂಥರ ಹೆಣನ ಶಾಸ್ತ್ರ ಅಂತ ಮಾಡತ. ಶಾಸ್ತ್ರ ಹೇಳ್ತ ನರ ಕರ್ಣಿ ಕರೇತು ನಾರಾಯಣ ಬಂಜ. ಮನುಷ್ಯ ಏನು ಮಾಡಕ್ ಹುಟ್ಟೆ ಅದು ಮಾಡಿದ್ರೆ ಭಗವಂತ ಆಗ್ತಾನಂತ್ರಿ. ಶ್ರೀಮಂತ ಹಾಕಿ ಬರ್ತದೆ, ಏನಪ್ಪಾ ಅಂದ್ರೆ ವ್ಯಾಪಾರ ಹಾಕಿ ಬರ್ತದೆ, ವಿದ್ಯಾವಂತ ಹಾಕಿ ಬರ್ತದೆ, ಕಟ್ಟು ಕಡೆಗೆ ನೀವು ಪರಮಾತ್ಮ ಹಾಕಿ ಬರ್ತದೆ ಈ ಶರೀರದಿಂದ. ಆಗಿಲ್ಲ ಸಿದ್ದರಾಮೇಶ್ವರ, ಆಗಿಲ್ಲ ಬಸವೇಶ್ವರ, ಆಗಿಲ್ಲ ಮೀರಾಬಾಯಿ, ಆಗಿಲ್ಲ ಅಕ್ಕಮಾದೇವಿ. ದೇವ್ರಂತೀರಿ ನೀವು ಅವ್ರಿಗೆ. ಮತ್ತೆ ನಾವು ಅವ್ರ ದೇವರು, ನಾವು ದೆವ್ವ. ಹಿಂಗೆ ಕುಂಡ್ರವ್ರ 2 ದಿನ ಇರೋರು ಹಿಂಗೆ. ದೇವರಾಗಲಿ, ದೇವರಾಗ ಪರಮಾತ್ಮ ಕೊಟ್ಟ ಮನುಷ್ಯನಾಗುವುದೆಲ್ಲ ಮಹಾದೇವ ಆಗಿಕೊಟ್ಟ ಪರಮಾತ್ಮನ ಶರೀರವನ್ನ. ಮಹಾದೇವ ಆಗ್ರಿ, ಸಜ್ಜನರಾಗ್ರಿ, ಸಂತರಾಗ್ರಿ, ದೇವರಾಗ್ರಿ. ಅದು ಆಗ್ಬೇಕಾದ್ರೆ ಏನ್ ಬೇಕು ಅಂದ್ರೆ ಪುಣ್ಯ. ಪುಣ್ಯ ಕೆಲಸ ಏನಾರೇ ಮಾಡ್ಬೇಕು ಮನುಷ್ಯ ಜೀವನದೊಳಗೆ. ಆ ಪುಣ್ಯ ಕೆಲಸ ಮಾಡ್ದ ಅಂದ್ರನೆ ಅದರ ಫಲ ಪರಮಾತ್ಮ ಕೊಡ್ತಾನೆ. ಪುಣ್ಯದ ಫಲ ಎಂದೂ ತಪ್ಪಂಗಿಲ್ಲ, ಅದು ಎಂದೂ ತಪ್ಪಂಗಿಲ್ಲ. ತಡ ಹಿಡಿದಿರ್ಬೇಕು, ಬೇಕಾಗ್ತಿರ್ಬೇಕು. ಯಾವ ಕೆಲಸ ಆದ್ರೂ ಕೂಡ ಕಳತನ ಮಾಡಿದ್ರೆ ಒಮ್ಮೆ ದುಡ್ಡು ಬರ್ತವೆ, ದುಡಿದ್ರೆ ಒಮ್ಮೆ ದುಡ್ಡು ಬರಂಗಿಲ್ಲ. ಟೈಮ್ ತಗೋತವೆ, ಟೈಮ್ ತಗೋತವೆ. ಆ ಕಳತನ ದುಡ್ಡ ನಿಮ್ ಜೇರ್ಕೊಂಡು ಒಯ್ಬೋದು, ದುಡ್ಡ ನಿಮ್ ಜೇರ್ಕೊಂಡು ಒಯ್ಯಂಗಿಲ್ಲ, ತಡ ಹಿಡಿತವೆ. ಅದಕ್ಕೆ ನಮ್ಮ ಮಹಾತ್ಮರು ಏನ್ ಹೇಳ್ತಾರಪ್ಪ, ಏನ ಮಾಡ್ತಿ ಧರ್ಮದಿಂದ ಮಾಡಿ. ಅದಕ್ಕೆ ಹೆಣ್ಮಕ್ಳಿಗೆ ಏನಂತಾರೆ, ಇವ್ರು ಯಾರು ಕೇಳಿದ್ರೆ ಏನಂತಾರೆ ನಿಮ್ ಕಡೆ? ಗಂಡ ಹೆಂಡತಿ ಹೋದ್ರೆ ಮನುಷ್ಯ ಕೇಳಿ ಇವ್ರು ಯಾರು ಅಂದ್ರೆ ಏನಂತಾರೆ? ಇವ್ರು ನಮ್ಮ ಧರ್ಮ ಪತ್ನಿ. ಏನಂತಾರೆ? ನಮ್ಮ ಧರ್ಮ ಪತ್ನಿ. ಹೌದಾ? ಧರ್ಮ ಇದು ಮಾಡ್ಕೊಂಡು. ಯಾಕೆ ಧರ್ಮ ಪತ್ನಿ ಅಂದ್ರೆ ಏನು? ನಾವಿಬ್ರು ಕೂಡಿ ಧರ್ಮ ನಡಿತೇವಿ, ಧರ್ಮ ಆಡ್ತೇವಿ, ಧರ್ಮ ಮಾಡ್ತೇವೆ ಅಂತ ತಿಳ್ಕೊಂಡು ಧರ್ಮ ಪತ್ನಿ ಅಂತ. ನಿಮಗೆ ಧರ್ಮ ಪತ್ನಿ ಯಾಕಂದ್ರೆ ಗಂಡ ದಾರಿ ಬಿಟ್ಟ ಅಂದ್ರೆ ಅವನ ಕಿವಿ ಹಿಂಡ್ತೀರಿ ಅಂತ ತಿಳ್ಕೊಂಡು ನಿಮಗೆ ಧರ್ಮ ಪತ್ನಿ ಅಲ್ಲ. ಅಲ್ಲ ಅಂತ ಹೇಳ್ಬೇಕು ಗಂಡಗೆ. ಏನು ತಂದ ಮುಚ್ಕೊಂಡು ಒಳಗಿಟ್ರಿ ಅಂದ್ರ ಅದು ಹೆಂಗ್ ತಂದೆ ಕೆಳಗಿಲ್ಲ, ಮುದುವ ತಂದು ಒಳಗಿಟ್ರಿ ಅಂದ್ರೆ ನೀವು ಧರ್ಮ ಪತ್ನಿ ಅಲ್ಲ, ಕರ್ಮ ಪತ್ನಿ. ನಿಮ್ಗೆ ಕರ್ಮ ಪತ್ನಿ ಅಂತಾರೆ. ಅದಕ್ಕೆ ಮಹಾತ್ಮರು ಏನಪ್ಪ ಅಂದ್ರೆ ಧರ್ಮವನ್ನೇ ಮಾಡು. ಜಗತ್ತಿನೊಳಗೆ ಮನುಷ್ಯನಿಗಪ್ಪ ಧರ್ಮ ಮಾಡುದು ಎಂದೂ ಕೂಡ ಹಾಳಾಗುವುದಿಲ್ಲ. ಅದು ಇರ್ತದೆ, ಅದು ಇರ್ತದೆ. ಅದು ಸಮಯಕ್ಕೆ ಬಂದಕ್ಕೆ ಫಲ ಕೊಡ್ತದೆ, ಸಮಯ ಬಂದಕ್ಕೆ ಫಲ ಕೊಡ್ತದೆ. ಕೆಲವೊಂದು ಗಿಡ ಅದಾವೆ ವರ್ಷ ಹಣ್ಣು ಬರ್ತಾವೆ. ಅಖರೋಟ್ ಗಿಡ ಅಂತದ 25 ವರ್ಷ ಸಿಗ್ತವೆ ಹಣ್ಣು. ಅದಕ್ಕೆ ಅಪ್ಪ ಹಚ್ಚಿದ್ರೆ ಮೊಮ್ಮಕ್ಕಳು ತಿಂತಾರೆ ಫಲ. ಅದು ಟೈಮ್ ತಗೋತಾವೆ. ಒಳ್ಳೆ ಕೆಲಸ ಆಗಿನ ತುರಂತ ಫಲ ಸಿಗುದಿಲ್ಲ. ಅದಕ್ಕೆ ಮಹಾತ್ಮರು ನಮ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಧರ್ಮ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಹಿಂದೂ ದನ ಎಲ್ಲ ಸಿಗ್ತಾವ. ನಾನು ನಿಮ್ಗೆ ಹೇಳ್ತೀನಿ, ಬಹಳ ಮಂದಿ ಹುಡುಗಾಟಿಗೆ ಹೇಳ್ತಿರ್ತೀನಿ. ಕೆಲವ್ರ ಮನ್ಯಾಗ ದನ ಹಿಂಗಿರ್ತಾವ್ರಿ, ಮೇವು ಹಾಕ್ತಾ ಇರ್ಲಿ, ಹಿಂಡಕ್ಕಿಂತ ಮೊದಲು ಮೇವು ಹಾಕ್ತಾರೆ. ಇವ್ರು ತಂಬಿಗೆ ತೊಗೊಂಡು ಹಿಂಡ್ಬೇಕು ಹೊಂಟು ಅಂದ್ರೆ ಅವ್ರ ಕಾಲಕ್ಕೆ ಇಷ್ಟು ನಿಂದಿರ್ತಾವ ಹಿಡ್ಕೊಂಡು. ಕೆಲವೊಂದು ಜನ ಹಿಂಗದವ್ರು, ನಿಮ್ಗೆ ಹೇಳ್ತೀನಿ, ಅವ್ ತಂಬಿ ತೊಗೊಂಡವ್ರು ಹಿಂಗ್ ನೋಡ್ತಾವ ಬಂದರೆಲ್ಲ ಅಂತಾವ್. ಒತ್ತಾಕ ಒದ್ದು ಅಂದ್ರೆ ಕೈಯ ತಂಬಿ ಇರಂಗಿಲ್ಲ, ಬಾಯ ಹಲ್ಲು ಇರಂಗಿಲ್ಲ. ಅವು 2 ದನನೇ ಅದ. ಈ ದನ ಹಿಂಗ್ಯಾಕ, ಆ ದನ ಹಂಗ್ಯಾಕ? ಅದು ಪಾಪದ್ದು, ಇದು ಪುಣ್ಯ. ಜಗತ್ ನೋಡಿ ಹಿಂಗೆ ಅದಾರ. ಮಾಡ್ಕೊಂಡು ಹ್ಯಾಂತಿ ಹಂಗೆ ಇರ್ತಾವ. ಕೆಲವೊಬ್ರು ಹಿಂಗೆ ಇರ್ತಾವ, ನೋಡೋರು ಬಂದರೆಗ ಅಂತ. ಕೆಲವೊಂದು ಮಕ್ಕಳು ಹಿಂಗಿರ್ತಾವ, ಕೆಲವೊಂದು ಮಕ್ಕಳು ಹಂಗಿರ್ತಾವ. ಎಷ್ಟು ಬಿತ್ತಿದ್ರು ವರ್ಷ ನುಕ್ಸಾನೆ, ಹೊಲ ಬೆಳೆಗೇನೇ ಇಲ್ಲ. ಇವು ಯಾಕ? ಪಾಪದ ಫಲ ಅದದು. ಅವ್ರು ಹೇಳ್ತೀನಿ, ನಾನು ಮಾಡ್ತೀನಿ, ನಮ್ಮ ಇಬ್ಬರು ಹೇಳ್ತೇವೆ. ಅವ್ರು ಹೇಳ್ತೀನಿ, ಏನು ಮಾಡ್ತೇನೆ ನೀವು ಹೇಳ್ತೀನಿ. ಅವ್ರ ದಿನ ಕೈ ಒತ್ತಾಳ, ಕಾಲು ಒತ್ತಾಳ, ತಲೆ ಒತ್ತಾಳ. ನಮ್ಮ ಹೆಂಡತಿ ಓದ್ತಂದ್ರೆ ಕುತ್ತಿಗೆನೇ ಒತ್ತಾಳ. ಯಾಕೆ ಹಿಂಗ ಅಂತ ಸಮಸ್ಯೆ. ಯಾರು ಹಂಗ್ ಮಾಡ್ಬೇಕಂತ ಯಾರು ಮಾಡ್ಕೊಂಡಿರ್ಲಿಲ್ಲ. ಯಾಕೆ ಹಿಂಗ ಆಗ್ತಾವ?
ಅದಕ್ಕೊಂದು ಶ್ಲೋಕದ ನಾ ಹೇಳಿ ಮುಗಿಸ್ತೇನೆ. ಸುಕೃತೇನ ಕುಲೇ ಜನ್ಮ, ಸುಕೃತೇನ ಸುಭಾಷಿತಂ, ಸುಕೃತೇನ ಸತಿ ಭಾರ್ಯ, ಸುಕೃತೇನ ಕೃತಿಸ್ತುತ. ಒಂದು ಶ್ಲೋಕನೇ ಅದು. ಸುಕೃತೇನ ಕುಲೇ ಜನ್ಮ, ಪುಣ್ಯ ಇದ್ದರನ್ನ ಒಳ್ಳೆ ವಂಶದಾಗ ಜನ್ಮ. ಸಾವುಕಾರ ಮನೆಯಾಗ ಅಂದಿಲ್ಲ ಲಕ್ಷ ಹೇಳಿ, ಕುಡುಕರು ಸಾವುಕಾರ ಇರ್ತಾವ. ಸುಕೃತೇನ ಕುಲೆ ವಂಶ. ಕುಲೆ ವಂಶ ಅಂದ್ರೆ ಅರ್ಥ ಏನು? ಹುಟ್ಟದ ಕೂಡಲೇನೆ ಯಾರ ಮನ್ಯಾಗ ಭಜನೆ, ದೇವರ ಪೂಜೆ, ಮಹಾತ್ಮರು ಬರ್ತಾರಲ್ಲ, ಆ ಮನೆ ಸ್ನಾನದ ಲೆಕ್ಕ ದ್ವಾರ ಅಂತ ಮನೆಗೆ ಜನ್ಮ ಆಗ್ತದೆ ನೋಡಿ. ತಿಳಿತಿಲ್ಲ ನಿಮ್ಗೆ? ಹುಟ್ಟದ ಕೂಡಲೇ ಪರಮಾತ್ಮ ಶಬ್ದ ಕಿವಿ ಬೀಳ್ತಿರ್ಬೇಕು. ಜನ ಮನೆ ಭಜನೆ ಮಾಡ್ತಿರ್ಬೇಕು, ತಾಯಿ ತಂದೆ ಪೂಜೆ ಮಾಡ್ತಿರ್ಬೇಕು, ದೇವರ ಒಳಗೆ ಹೋಗ್ತಿರ್ಬೇಕು, ಸತ್ಪುರುಷರು ಮಹಾತ್ಮರು ಬರ್ತಿರ್ಬೇಕು. ಅವ್ರ ಮನೆಗೆ ನಿತ್ಯ ಭಗವಂತ ನಾಮಸ್ಮರಣೆ ಮಾಡು. ಅಂಥವ್ರ ಮನೆಯಾಗ ಪುಣ್ಯ ಇದ್ರ ಜನ್ಮ ಆಗ್ತದೆ. ಬಿಟ್ಟು ಯಾರ ಮನೆಯಾಗ ಎದ್ದು ಕೂಡಲೇಪ್ಪ ಜಗಳ ಏಗಳ ಮಾತಾಡೋದು, ಹೋಗುದು, ಜನ ಜಗಳ ಆಗೋದು, ಕುಡಿ ತಿನ್ನು, ಎಂತ ಸರಿ ಅದು ಅಂಥವ್ರ ಮನೆ ಜನ್ಮ ಅನ್ನೋದಿಲ್ಲ. ಪುಣ್ಯವಂತ ಇದ್ದಾಗ ಸುಕೃತೇನ ಕುಲೇ ಜನ್ಮ, ಅನಂತ ಶುದ್ಧ ವಂಶ. ಶುದ್ಧ ವಂಶ. ತುಕಾರಾಮ, ಸಕುಬಾಯಿ, ಅಕ್ಕುಮಾದಿ, ಎಂತ ಜನ ಎಂಥವ್ರ ಹೊಟ್ಟೆ ಹುಟ್ಟಿರ್ಬೇಕ್ರಿ ಇವರು. ನಾವು ಹುಟ್ಟಿದೇವಿ. ಯಾರು ಸೂರ್ಯ ಚಂದ್ರ ಇರೋ ತನಕ ಅವ್ರ ಹೆಸರು ತಗೋತೀವಿ. ಮೀರಾಬಾಯಿ, ಸಕುಬಾಯಿ, ಅವ್ರು ಸಾವುಕಾರ ಇದ್ರೆ ಸಾವುಕಾರ ಮನೆ ಹುಟ್ಟಿರಿ, ಸಾವುಕಾರ ಮನೆ ಹುಟ್ಟಿದ ಹೆಸರು ತಗೋತೀರಿ. ಅಂಥವ್ರು ಮನೆ ಹುಟ್ಟಬೇಕಾದ್ರೆ ಪುಣ್ಯ ಇದೆ. ಎಲ್ಲಿ ನಿತ್ಯ ಭಜನೆ, ಎಲ್ಲಿ ನಿತ್ಯ ಪರಮಾತ್ಮ ನಾಮಸ್ಮರಣೆ. ಸುಕೃತೇನ ಕುಲೇ ಜನ್ಮ, ಸುಕೃತೇನ ಸುಭಾಷಿತಂ. ಒಳ್ಳೆ ಮಹಾ ಮಂದಿ ನೋಡಿನ್ರಿ. ನಿಮ್ ಕಡೆ ಅದಾರ ಇಲ್ಲ? ಅವ್ರ ಅಪ್ಪಗೆ ಬಾರೋ ಅಂತಾರ ನಿಮ್ ಕಡೆ. ಬಾಯಾಗ ಏನಾಗಿದೆ ಯಾರಿಗ ಬರ್ರಿ ಏನಕ್ಕೆ ನಿಮ್ಮ ಅಪ್ಪನ ಗಂಟು ಹೊಡೆ. ಏನ್ ಅಕ್ಷರ ದೊಡ್ಡವರು. ಏನು ಬಂದಿರಿ ಹದೊಳಗಿದ್ದೀರಿ ಎಂದರೆ ನಿಮ್ಮೈ ಸರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನನ್ನ ಕುಸಿದು ಹೋಗುವುದೇ, ಒಡನೆ ನುಡಿದರೆ ಶಿರಮಟ್ಟಿ ಹೊಡೆಯುವುದೇ. ಬಸವಣ್ಣ ಬೈತಾನೆ. ಬರ್ರಿ ಅನ್ನಕ್ ಹೋದ್ರೆ ನಿಂಗೇನು ಬಾಯಾಗೇನು ಹುಣ್ಣು ಬೀಳ್ತಾವ? ಬರ್ರಿ ಬಾ, ಬಾಯಿ ಕೃಷ್ಣ ಹೋಗಿ ಬಾ, ಬರ್ರಿ ಅಂದ್ರೆ ಯಾಕಂದ್ರೆ ಬಹುವಚನ ಮಾತಾಡೋದೇ ಬಿಟ್ಟು ಹೋಗಿ ರೀ ರೀ ಯಾಕೆ ರೊಕ್ಕ ಹೋಗ್ತಾವ. ತಾಯಿ ತಂದೆಗೆ ಏಕವಚನದಾಗ ಮಾತಾಡಬಾರ್ದು, ನೆನಪಿಡ್ರಿ. ತನಗಿಂತ ಹೆಚ್ಚಿನ ವಯಸ್ಸಿನವರಿಗೆ ಏಕವಚನದಾಗ ಮಾತಾಡಬಾರ್ದು. ಹಾಗ ಮಾತಾಡಿದ್ರೆ ಹೊಡೆದಟ್ಟು ಪಾಪ ಬರ್ತದಂತ ಶಾಸ್ತ್ರವಾಗಿ. ತಾಯಿ ತಂದೆಗೆ ಬಾರೇ, ಅಪ್ಪಗೆ ಬಾರೇ, ಹೋಗಿ ಬಾಯ್ ಅದ ಏನದ ನಿಮ್ಗೆ ಮಾತಾಡ ರೀ ಯಾಕೆ ಬರ್ರಿ ಹೋಗ್ರಿ. ತನಗಿಂತ ವಯಸ್ಸು ಪುಣ್ಯಕ್ಕೆ ಗಳಿಸಕ್ಕೆ ರೊಕ್ಕ ಬೇಕಾಗಿಲ್ಲ, ರೊಕ್ಕ ಬೇಕಾಗಿಲ್ಲ. ನಿಮ್ಮ ಭಾವ, ನಿಮ್ಮ ಕ್ರಿಯೆ, ನಿಮ್ಮ ಮಾತುಗಳು ಬೇಕು. ಎಲ್ಲ ಮಾಡಿದ್ರೆ ಚಲೋ ಮಾಡಿದ್ರಿ. ಸ್ವಾಮಿ ಕರ್ಸಿದ್ರಿ, ಊಟ ಹಾಕಿದ್ರಿ, ಒಂದ್ಸಲಿ ಬಂಗಾರ ಹಾಕಿದ್ರಿ, ಮೈ ತುಂಬ ಅರಿವು ಕೊಟ್ಟೆ, ಹೋಳಿಗೆ ಉಳಿಸಿದ್ರಿ, ನಮಸ್ಕಾರ ಮಾಡಿದ್ರಿ, ಹೊರಗೆ ಹೊರಟಾಗ ಸ್ವಾಮಿ ಇದೇ ಸಲ ನಮ್ಮ ಮನೆ ಮುಂದೆ ಬಂದು ಇನ್ನೊಂದು ಬದಲಿನ ಕಾಲೇ ಮುಡಿತೀನಿ. ಪುಣ್ಯ ಎಷ್ಟು ಬರ್ತದೆ? ಬಂಗಾರ ಕೊಟ್ಟಿ ಊಟನ ಮಾಡಿ ಕಾಲು ಮುಗಿಸಿ ಪುಣ್ಯ ಎಷ್ಟು ಬರ್ತದೆ? ಏನೋ ಕೊಡಬೇಡ, ಬರೀ ಊಟ ಮಾಡಿ ಯಪ್ಪ ದೇವ್ರು ಬಂದಂಗ ಆಯ್ತದೆ, ನೀವು ಇನ್ನೂ ಹಂಗೆ ಬರ್ತಾ ಇರಿ ಅಂದ್ರೆ ಪುಣ್ಯ ಬರ್ತದೆ. ನಿನ್ನ ಕಾಲು ಮುಗಿದಿನಂದ್ರೆ ಪುಣ್ಯ ಬರ್ತದೆ. ಅದಕ್ಕೆ ರೊಕ್ಕ ಬೇಕಾಗಿಲ್ರಿ, ಮಾತು ಬೇಕ್ರಿ. ಚಂದ ಮಾತಾಡಕ್ ಕಲೀರಿ. ಎಂತ ಬಾಯಿ ಅಂತ ಬಾಯಾಗ ಪಿಸುವಾಯ ಯಾಕೆ ಮಾತಾಡ್ತೀರಿ? ಚಲೋ ಬಾಯಾಗ ಏನು ಬಂದಿರಿ ಹರಿವಳಿದ್ದೀರಿ ಎಂದು ನಿಮ್ಮ ಮೈಸಲ್ಲಿ ಹಾರಿ ಹೋಗುದೆ. ಎಷ್ಟು ಚಂದ ಹೇಳ್ತಾನೆ ಬಸವನ ಹೇಳ್ತಾನೆ. ಅದಕ್ಕೆ ನಾವು ಲಕ್ಷ್ಯ ಇಡಬೇಕು. ಯಾರಿಗೂ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನ ಆಡಬಾರ್ದು. ಕಲೀರಿ. ಯಾರ ಜೊತೆಗೆ ಹೆಂಗ್ ಮಾತಾಡ್ಬೇಕು, ನನಗಿಂತ ಹೆಚ್ಚಿನ ವಯಸ್ಸಲ್ಲಿದ್ದರೆ ಹೆಂಗ್ ಮಾತಾಡ್ಬೇಕು. ಕೆಲವೊಂದು ಮನಿ ಅದಾವ್ರಿ, ಎಲ್ಲರ ಮಕ್ಕಳ ಸತಿಗೆ ಎಲ್ಲ ರಿಯಾಕ್ಟ್ ಮಾತಾಡೋ ಮನಿ ಅದಾವ. ಅಪ್ಪಗ ಹೋಗ ಅಣ್ಣಗೆ ಎಲ್ಲ ಬರ್ರಿ 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 ಹೋಗ್ರಿ ಅಂತ ಶಾಸ್ತ್ರ ಅದಕ್ಕೆ ಕಲಿಸ್ಬೇಕು. ತಾಯಿ ತಂದೆ ಕರ್ತವ್ಯ ಅದು.
ಯಾರ ಮನುಷ್ಯನನ್ನು ಮಾತನಾಡ್ತಕ್ಕಂಥ ಆಡಬಾರ್ದು ಮನುಷ್ಯನಿಗೆ. ಪುಣ್ಯ ಏನು ರೊಕ್ಕ ಬೇಕಂತಲ್ಲ, ಚಂದಾಗಿ ಮಾತಾಡಿದ್ರೆ ಪುಣ್ಯ ಬರ್ತದೆ. ಎಲ್ಲ ಮಾತಾಡ್ತಾರೆ. ನೀವು ಕಣ್ಣಿಂದ ಪುಣ್ಯ ಗಳಿಸ್ಬೋದು, ಕಿವಿಯಿಂದ ಗಳಿಸ್ಬೋದು, ಏನು ಜರುತ್ತಿಲ್ಲ. ರೊಕ್ಕನೇ ಬೇಕಂತಿಲ್ಲ. ರೊಕ್ಕ ಇಲ್ಲೇನೋ ಕೂಡ ಪುಣ್ಯ ಬರ್ತದೆ. ಆ ಪುಣ್ಯವನ್ನು ಗಳಿಸ್ಬೇಕು. ಪುಣ್ಯದಿಂದ ಏನಾಗ್ತದೆ ಮನುಷ್ಯನಿಗೆ ಲಕ್ಷ್ಯ ಇದೆ. ಇವು 7 ಸಾಮಾನು ಸಿಗ್ತವೆ. ಒಂದು ಬುದ್ಧಿ ಬರ್ತದೆ, ಜ್ಞಾನ. ಎರಡನೇದು ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ. ಆಯುಷ್ಯ ಹೆಚ್ಚಾಗ್ತದೆ. ಯಾವ ಮನುಷ್ಯನಿಗೆ ಆಯುಷ್ಯ ಹೆಚ್ಚಾಕೋಬೇಕಾದ್ರೆ ಸುಳ್ಳ, ಕಳ್ಳ, ಮಂದಿಗೆ ಮನಸ್ಸುಗಳನ್ನು ಮಾತಾಡೋದು, ಇವೆಲ್ಲ ಮಾಡಿದ್ರೆ ಆಯುಷ್ಯ ಇಲ್ಲ. ಪರಮಾತ್ಮ ಎಲ್ಲರಿಗೆ 100 ವರ್ಷ ಆಯುಷ್ಯ ಕೊಟ್ಟಾನ. ಶಾಸ್ತ್ರದಾಗ ಹೇಳ್ಯಾರ, ಪ್ರಶ್ನೆ ಮಾಡ್ತಾರೆ ಮಹಾಭಾರತ, ಹೇ ಪರಮಾತ್ಮ, ಎಲ್ಲರಿಗೆ 100 ವರ್ಷ ಆಯುಷ್ಯ ಕೊಟ್ಟಿರಿ, ಕೇನ ಹೇತುನ ನ ಪ್ರಾಪ್ಯತೆ. ಪರಮಾತ್ಮ ಅಂತ ಏನೂ ಇಲ್ಲ, ಎಲ್ಲರಿಗೂ ಕೊಟ್ಟಾನ. ಮಕ್ಕಳಿಗೆ ಅಪ್ಪ ಎಲ್ಲರಿಗೆ 10 ಲಕ್ಷ ರೂಪಾಯಿ ಕೊಟ್ಟಾನ, ಹೌದಲ್ಲ? ಒಬ್ಬ 10ಕ್ಕೆ 20 ಮಾಡ್ದ, ಒಬ್ಬ 10ಕ್ಕೆ 0 ಮಾಡ್ದ. ಇಸ್ಬೇಕಾಡಿ ಅಪ್ಪನ ತಪ್ಪ ಏನು ಮಗನ್ ತಪ್ಪ? ಮಗನ್ ತಪ್ಪ. ಹಾ, ಪರಮಾತ್ಮನಿಗೆ ಎಲ್ಲರಿಗೂ 100 ವರ್ಷ ಕೊಟ್ಟಾನ. ಪರಂತು ಅವ್ರು 100, 20, 30 ಯಾಕೆ ಕಳ್ಕೊತಾವ? ಪರಮಾತ್ಮ ಕೊಟ್ಟ ಆಯುಷ್ಯ ಕಳ್ಕೊತಾರ ಇವರು. ಅದಕ್ಕೆ 6 ಕಾರಣ. ಅತಿಮಾನು ಅತಿವಾದಸ್ಯ ತಥಾತ್ಯಾಗೋ ನರಾಧಿಪ ಕ್ರೋಧಸ್ಯ ಆತ್ಮ ವಿದಿತ್ಸಾಚ. ಷಟ್ ಕಾರಣ. 6 ಕಾರಣ ಅದಾವ. ನಿಮ್ಮ ಪರಮಾತ್ಮ ಕೊಟ್ಟ ಆಯುಷ್ಯ ಹಾಳು ಮಾಡ್ಕೊತೀರಿ. ತಂದೆ ಕೊಟ್ಟ ಆಯಾ ರೊಕ್ಕ ಸಂಪತ್ತಿ ಹೆಂಗ ಮಗ ಆಡಬಾರದು, ಆಡಿ ಕುಡಿಬಾರದು, ಕುಡಿದು ತಿನ್ನಬಾರದು, ತಿಂದು ಹೆಂಗ ದರಿದ್ರ ಆಗ್ತಾನೆ, ಹಂಗ ನಮ್ಗೆಲ್ಲರಿಗೂ ಪರಮಾತ್ಮ ಎಲ್ಲರಿಗೂ 100 ವರ್ಷ ಕೊಟ್ಟಾನೆ. ನಾವು ಹಾಳು ಮಾಡ್ಕೊಂಡೆ. ಮನುಷ್ಯ ಅತಿಮಾನ ಇರಬಾರ್ದು. ಆ ಮಾನ ನಿಮ್ಮ ಆಯುಷ್ಯ ಕಡಿಮೆ ಮಾಡ್ತಾರೆ. ನನ್ನಂತ ಯಾರಿಲ್ಲ, ನನ್ನ ಸೌಕರ್ಯ ಇಲ್ಲ, ನನ್ನ ಶ್ರೀಮಂತ ಯಾರು ಇಲ್ಲ, ನನ್ನಂತ ವಿದ್ಯಾವಂತ ಯಾರು ಇಲ್ಲ ಅಂತ ಅಂದಿ ಭಗವಂತ ನೇಮ ಒಬ್ಬರ ಮೇಲೆ ಒಬ್ಬರು ತರ್ತಾನೆ. ಸಿದ್ಧಾಂಶರು ಕುಸ್ತಿ ನೋಡಿದಿಲ್ಲ? 3 ವರ್ಷ ಯಾರಿಗೆ ಗದ ಕೊಡಂಗಿಲ್ಲ ಅವರು. 2 ವರ್ಷ ಗೆದ್ದ 3 ವರ್ಷ ಪಂಜಾಬ್ ತರ್ತಾರೆ. ಕಡುವಾಗ ತರ್ತಾರಿಲ್ಲ. ಹಂಗ ಪರಮಾತ್ಮ ಬಹಳ ಹುಷಾರ. ಗದ ಯಾರಿಗೆ ಕೊಡಂಗಿಲ್ಲ. ನೀವ್ ಮಾಡಕತ್ತ ನಿನಗೆ ಬ್ಯಾಜಾಬ್ ತರ್ತಾನ. ಅತಿ ಅಭಿಮಾನ ಮಾಡಿದ್ರೆ ನಿಮ್ಮ ಆಯುಷ್ಯ ಪೂರ ನೀವು ಬದುಕಂಗಿನ ಸಾಯ್ತೀವಿ. ಹಿರಿಯರ ಜೊತೆಗೆ ವಾದ ಮಾಡಿದ್ರೆ ನಿಮ್ಮ ಆಯುಷ್ಯ ಕಳ್ಕೊತೀವಿ. ಅಪ್ಪ ಮುಖ್ಯ, ಸಜ್ಜನರು, ಸಾಧುಗಳ ಜೊತೆ ವಾದ ಮಾಡಬಾರ್ದು. ಮಾತಿನಲ್ಲಿ ಸೋತವನೇ ಜಾಣ ಸರ್ವಂತ. ನಿಂದ ಖರೆ ಇರ್ಬೇಕಪ್ಪ. ಆ ಮುಚ್ಚ ಗೊತ್ತಿರಕ್ಕಿಲ್ಲ, ಅಪ್ಪ ಗೊತ್ತೀನಿ, ಶಾಣೆ ಖರೆ ಇರ್ಬೇಕು. ವಾದ ಮಾಡಬೇಡ. ಹ್ಞೂ ಅಂತ ಹೋಗು, ಹ್ಞೂ ಅಂತ ಹೋಗು. ಹಾಗೆ ಮತ್ತೆ ಆಮೇಲೆ ತಿಳಿಸಿ ಹೇಳು. ಇಲ್ಲ ಹೀಗೆ ಅವನು ಖರೆ ಅಂತಾನೆ, ಇವನು ಖರೆ ಅಂತಾನೆ. ಖರೆ ಎಲ್ಲರೂ ಇರಂಗಿಲ್ಲ. ಅದಕ್ಕೆ ಹಿರಿಯರ ಜೊತೆಗೆ ವಾದ ಮಾಡಬೇಡ್ರಿ. ಮುತ್ಯಾರ ಜೊತೆಗೆ ಅವ್ರಿಗೆ ಗೊತ್ತಿಲ್ಲ ಅಂತಾರ. ಆಯ್ತು ಮುತ್ಯ ಅಂದ್ರೆ ಹೋಗ್ರಿ, ಆಯ್ತಪ್ಪ ಅಂತ ಹೋಗ್ರಿ. ಹಂಗೆ ಹಿಂಗಿಲ್ಲ. ನೀನು ಆಯುಷ್ ಕಡಿಮೆ ಆಗ್ತದೆ. ಹಿರಿಯರ ಜೊತೆಗೆ ತಾಯಿ ತಂದೆ ಅಂತ ವಾದ ಮಾಡ್ಬೇಕು. ಬಹಳ ಜಿಪುಣಿ ಇರಬಾರ್ದು. ಖುಲ್ಲಾಗಿರ್ಬೇಕು ಕೈ. ಅವರು ಜಲ್ದಿ ಸಾಯ್ತಾರ. ಅಚ್ಚಾ, ನೀವು ಉಂಡುದು ಮುಂಜಾನೆ ಬಿಡ್ತೀರೇ ಇಲ್ಲ. ನಾ ಬಿಡಂಗಿಲ್ಲ ಅಂದ್ರೆ ನೀವು ಬಿಡಂಗಿಲ್ಲ. ಶಿರ ಮಾತಾಡ್ರಿ. ಬಿಡಕ್ ಕಲಿಬೇಕ್ರಿ. ಬಿಡಕ್ ಕಲಿಬೇಕು. ಬಿಡಕ್ ಕಲ್ತ ನೀವು ಬದುಕ್ತೀರಿ. ನಾ ಬಿಡಂಗಿಲ್ಲ ಅಂತು ಅಂದ್ರೆ ನಾವು ಇಡಂಗಿಲ್ಲ ಅಂತ. ನೀವು ಬಿಡಂಗಿಲ್ಲ, ನಾವು ನಿನಗೆ ಇಡಂಗಿಲ್ಲ. ಮುಂದೆ ಹೆಂಗ್ ಮಾಡೋಣ? ಅದಕ್ಕೆ ಇದು ಮಹಾಭಾರತ ಹೇಳ್ಯಾರ. ಮನುಷ್ಯ ಯಾವಾಗ ಉದಾರಿ ಇರ್ಬೇಕ್ರಿ. ನಿಮ್ಮ ಮನೆ ಮುಂದೆ ಯಾರು ಬೆಳ್ಕೋಬೋದ್ರೆ ಕೊಡ್ರಿ, ಕೊಡ್ರಿ. ನಿಮ್ ಕೈಯ ನಿಮ್ ಗಂಡಿಗೆ ಎಷ್ಟು ರೊಟ್ಟಿ ಮಾಡಿ ಎಣಸಿಟ್ಟಿರ್ತೇವೆ, 2 ಹೆಚ್ಚಿಗೆ ಮಾಡಿ ಕೊಡ್ರಿ. ಅವ ಏನ್ ಮಾಡ್ತಾನೆ? ಅವ್ರು ಯಾಕೆ ನಿಮ್ ಕೈ ಕೊಡ್ತಾರ? ಕೆಟ್ಟ ಜಿಪ್ಪು ಹಡಿ ಇದ್ರಿ ಅಂತ ಕೊಡ್ತಾವ ನಿಮ್ ಕೈ. ಅವ್ರು ಯಾವ ತಂದು ನಿಮ್ ಕೈ ಖುಲ್ಲ ಇರ್ಬೇಕ್ರಿ. ನೀವು ಭಾಗ್ಯವಂತರಿದ್ದೀರಿ. ನಿಮ್ ಕೈಯಾಗ ಏನ್ ಮಾಡುವಾಗ 2 ರೊಟ್ಟಿ 10 ರೊಟ್ಟಿ ಮಾಡೋದು 12 ಮಾಡ್ರಿ. ಅದು ಕೂಡ್ರಿ. ವೇಟ್ ಮಾಡಿದ್ವಿ ಎಣಸ್ ನೋಡ್ತಾನ ನೋಡಂಗಿಲ್ಲ. ಯಾಕೆ ಹಳ್ಳಿಯಾಗ ಮಠ ಗಿಟ ಯಾಕೆ ಮಾಡ್ಯಾರ? ಹೋಗ್ಲಿ ಮಠಕ್ಕೆ ಕೊಡ್ರಿ, ದಾನ ಮಾಡ್ರಿ.
ದಾನ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕಟ್ಟಿ ತನಬೇಡ ಕಟ್ಟಿಯುವುದು ಬುತ್ತಿ ಮುಂದೆ ಸರ. ಯಾರು ದಾನ ಮಾಡಂಗಿಲ್ಲ ಅವ್ರು ಬಹಳ ಸುಳಂಗಿ. ತಥಾತ್ಯಾಗೋ ನರಾದಿ ನಾಲ್ಕಾಯ್ತು. ಬಹಳ ಸಿಟ್ಟಿನವರು ಬಹಳ ಬದುಕಂಗಿಲ್ಲ. ಸಿಟ್ಟು ಮನುಷ್ಯ ಎರಡು ಕೆಲಸ ಮಾಡ್ತಾನೆ. ಶಕ್ತಿ ಇತ್ತು ಮಂದಿ ಜೀವ ತಗೋತಾನ, ಶಕ್ತಿ ಇರೋ ತಾನೇ ಸಾಯ್ತಾನೆ. ನೋಡಿರಿ ನೀವು ಗಂಡ ಈಗ ಶಾಣೆ ಹೆಣ್ಮಕ್ಳು ಗಂಡ ಗಂಡ ಸಿಟ್ಟು ಬಂತ ಏನ್ ಮಾಡ್ತಾರೆ, ಗಂಡ ಇರ್ತಾರೆ ತಾವು ತಲೆ ಹೋಗೋತಿಲ್ಲ ಅವ್ರ ಕರೆಕ್ಟ್. ಯಾಕೆ ಅವನಿಗೆ ಹೊಡೆಕ್ ಬರಂಗಿಲ್ಲ, ಸಿಟ್ಟು ಹಿಂಗೆ ಆತ್ಮಹಾನಿ ಮಾಡ್ಕೋತಾರೆ. ಅದು ಮಾಡ್ಕೋಬಾರ್ದು ಯಾವಾಗ. ಸಿಟ್ಟು ತನ್ನವೇರಿ, ಶಾಂತಿ ಪರಗಳು. ಯಾರು ಬಹಳ ಸಿಟ್ಟದಲ್ಲ ಅವ್ರು ಪರಮಾತ್ಮ ಕೊಟ್ಟ ಆಯುಷ್ಯ ಪೂರಾ ಬದುಕಂಗಿಲ್ಲ, ಜಲ್ದಿ ಸಾಯ್ತೀರಿ. ಶಾಂತಿ ಇರ್ಬೇಕಂತಾರೆ ಶಾಸ್ತ್ರದವ. ಇನ್ನು ಆರನೇದೇನು, ಕೆಲವೊಂದು ಎಂತ ಮಂದಿ ಅದಾರಿ ಸುಮ್ಮನೆ ಕೊಡ, ನಾ ಯಾರ್ರಿ ನಾನೇ ಕೊಟ್ಟ ದೇವ್ರಿ, ನಾ ಏನು ನಿನಗೆ ಎರಡು ಕೈ ಕೊಟ್ಟ ಏನ್ ಕೊಡು ಅಂತೀನಿ. ಬರೀ ಯಾವಾಗ ಒಪ್ಪತ್ತಿರ್ತಾವ ನೋಡಿ, ನನ್ಗೇನ್ ಮಾಡಕ್ ಹಾಕದ್ರಿ, ನನ್ಗೇನ್ ಏನ್ ಹಾಕದ್ರಿ, ನಾ ಹೆಂಗ್ ಮಾಡ್ತೀನ್ರಿ, ನಾ ಹೆಂಗ್ ಬಿಡ್ತೀನ್ರಿ. ಏನ್ ಮಾಡಿಲ್ಲಪ್ಪ ನನಗೆ ದೇವ್ರು ನನಗೆ ಕಿಮ್ಮತ್ತಿನ ಸಾಮಾನು ಕೊಟ್ಟನ ಗೊತ್ತದಿಲ್ಲ ನಿನಗೆ. ಅಂತ ಕಿಮ್ಮತ್ತಿನ ಸಾಮಾನು ಏನಾಗ್ತದೆ. ಯಾವನೋ ಒಬ್ಬ ಮನುಷ್ಯ ದಾರೆ ಹೊಂಟಿದಂತ, ಲುಕ್ಸಾನಾಗಿತ್ತು, ಬಡವಾಗಿದ್ದ, ಬೇಕೋತ್ ಹೊಂಟಿದ್ದ. ಯಾರಿಗೆ? ದೇವ್ರಿ. ಏನ್ ದೇವ್ರ, ಎಂತ ದೇವ್ರ ಅಂತವ್ರಿಗೆ ಮಾಡಕ್ ಕೊಟ್ಟಾನ, ನನಗೆ ಇರಕ್ ಕೊಟ್ಟಿಲ್ಲ. ಅಂತವ್ರ ಕಾರ್ ಕೊಟ್ಟಾನ, ನನಗೇನು ಕೊಟ್ಟಿಲ್ಲ. ಅವ್ನ ದೇವ್ರಂತ ದೇವ್ರ ಯಾತರ ದೇವ್ರ ಬೇಕೋತ್ ಹೊಂಟಿದ್ದ ಅವ್ನ ದೇವ್ರಿಗೆ. ಅವ್ರು ಸಾಧು ಹೊಂಟಿದ್ರು, ಯಾರಿಗೆ ಬೇಕು ಆ ದೇವ್ರಿಗೆ ನಾವು ಯಾಕೆ ಏನ್ ಮಾಡ್ತಾರ, ಯಾರಿಗೆ ಏನ್ ಕೊಟ್ಟ ನಾವು, ಏನ ಈ ಬೇಕಾದ್ರೆ ಕೊಟ್ಟ, ಕಾರ್ ಕೊಟ್ಟಾನ, ಗಾಡಿ ಕೊಟ್ಟಾನ, ಮಾಡೇ ಕೊಟ್ಟಾನ, ಹುಡೆ ಕೊಟ್ಟಾನ, ನನಗೆ ಏನ್ ಕೊಟ್ಟ ನಾವು ಭಿಕ್ಷೆ ಹೊಡಕತ್ತೀನ. ಸಾಧು ಅಂದ್ರು ಬಾ ನನ್ನ ಜೊತೆ ಬಾ, ಎಲ್ಲಿ ರಾಜರ ಹತ್ರ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಿದ್ದ ನೋಡ್ಲಿ ರಾಜರ, ಅವ ಗುರುಗಳು ಹೊತ್ತಿದ್ದ. ರಾಜರ ಏನ್ ಮಾಡ್ರಿ, ಒಂದೊಂದು ಎಡಗೈ ತಗೋರಿ, ಒಂದು 5 ಲಕ್ಷ ಕೊಡ್ರಿ ಅಂದ. 2 ಕೈ ತಗೋರಿ 10 ಲಕ್ಷ ಕೊಡ್ರಿ ಅಂತ. ಸಾಧು ಅಂದ ಚಲೋ ಕಾಣಿಕೆ ಅಂದವ, ನಾನು ಅದಕ್ಕೆ ಕರ್ಕೊಂಡು ಬಂದೆ, ಕೈ ಕತ್ತರಿಸ ಕೈ ಕತ್ತರಿಸು ಅಂತ 5 ಲಕ್ಷ ಕೊಡ್ತಾನ. ಸಿಟಿ ಬಂದ, ಅಲ್ಲೋ ದೇವ್ರೇನು ಕೊಟ್ಟಿಗಂತೀಯಲ್ಲೋ, ಎಂತ ಕೈ ಕೊಟ್ಟಾನ. ಎಟ್ ಕಿಮ್ಮತ್ ಅಂದ್ರಿ, ಕೈ ಮುದ್ದು ಹಾಕೋ ಕೆಟ್ಟ ಕಿಮ್ಮತ್ತ, ಲಿವರ್ ಕೆಟ್ಟ ಕಿಮ್ಮತ್ತ, ಹಾರ್ಟ್ ಕೆಟ್ಟ ಕಿಮ್ಮತ್ತ. ಎಷ್ಟು ಕಿಮ್ಮತ್ತನ್ನು ಇದ್ದೀರಿ ನೀವೆಲ್ಲರೂ, ಒಬ್ಬೊಬ್ರು ಕೋಟಿ ಕೋಟಿ ಕಿಮ್ಮತ್ತಿನವ್ರು ಇದ್ದೀರಿ. ನಂಗೆ ದೇವ್ರೇನು ಕೊಟ್ಟಿಲ್ಲ ಅಂತ ನಾಚಿಕೆ ಬರಂಗಿಲ್ಲ ನಿನಗೆ ಅನ್ನಕ. ಒಂದೊಂದು ಕೋಟಿ ರೂಪಾಯಿ ಕಿಮ್ಮತ್ತ ಅದ. ಪ್ರೆಸಿಡೆಂಟ್ನು ಮನುಷ್ಯನೇ, ಪ್ರೈಮ್ ಮಿನಿಸ್ಟರ್ ಮನುಷ್ಯನೇ, ಮಿನಿಸ್ಟರ್ನು ಮನುಷ್ಯನೇ, ನಾನು ಮನುಷ್ಯನೇ. ಏನ್ ಕಿಮ್ಮತ್ತ ಶರೀರ ನಿಮ್ಗೆ ಗೊತ್ತದಿಲ್ಲ. ಹರಿದು ಹೋಗ್ತಾ ಇರೋದು ಅವ್ಕೆ ಹಾಕ್ತಿರ್ಲಿ, ಏನಂತಾರ ಶಕ್ತ ಶಕ್ತಲ್ಲೋ ಅದು ಶಕ್ತ. ಇನ್ನು ಟೈಮ್ ಹೊರಗೆ ಬರ್ತಾವ ತುಂಬ ಬಿಟ್ರೆ ಬಗ್ಗೆ ಅದಕ್ಕೆ ಕೆಟ್ಟ ಕಿಮ್ಮತ್ರಿ, ಅದಕ್ಕೆ ಕೆಟ್ಟ ಕಿಮ್ಮತ್ತ. ದೇವ್ರು ಕೊಟ್ಟದ ಕೆಟ್ಟ ಕಿಮ್ಮತ್ತ. ನಮ್ಗೇನ್ ಕೊಟ್ಟಾನಂತ ಹಲ್ ಕಿಚ್ಚಿಸ್ಕೊಂಡ್ರು ಏನ್ ಕೊಟ್ಟಾನ? ಕಣ್ಣ, ಮೂಗ, ಕಿವಿಗೆ ಹಾಕ್ತಾರ ನೋಡ್ರಿ, ಒಳಗೆ ಹಾಕ್ತಾನ. ಅವ್ರು ಏನ್ ಹೇಳ್ತಾರೋ ಏನ್ ಕೇಳ್ತಾನ ಅವನಿಗೆ ಗೊತ್ತ. ಚಸ್ಮಾ ಮುಂದೆ ಅಂತ ಮುಂದೆ ಸಹ ಅದೇ ಪರಮಾತ್ಮ ಏನ್ ಕೊಟ್ಟಿಲ್ಲಪ್ಪ. ಎಂತ ಕಣ್ಣ, ಎಂತ ಹಲ್ಲ, ಎಂತ ಕಿವಿ, ಎಂತ ಮೂಗ, ಮಂಡಲಿಂದ ಉದ್ದಿರ್ಲಿ ಉಸಿರಾಡ. ಮತ್ತೆ ಮೂಗೆ ಇಲ್ಲ, ಚಸ್ಮಾ ಇಲ್ಲಿ ಹಾಕ್ತಿದ್ರಿ. ಎಷ್ಟು ಪರಮಾತ್ಮ ಕೊಟ್ಟಂದ್ರಿ, ಮತ್ತೆ ಅವನಿಗೆ ಬೇಯಬೇಕು. ನಮ್ಗೇನ್ ಕೊಟ್ಟಾನ, ನಮ್ಗೇನ್ ಮಾಡ್ಯಾನ. ಅರೆ ಏನು ಕೊಟ್ಟಿಲ್ಲ ನೀನು, ಕೈ ಕೊಟ್ಟಾನ, ಕಾಲು ಕೊಟ್ಟ. ಕಿಮ್ಮತ್ತಿನ ಶರೀರದಲ್ಲಿ ಇದ್ರ ಕಿಮ್ಮತ್ತು ಏನಿದೆ? ಬೆಲ್ಲ ಕೈಕಾಲ, ನಮ್ ಕೈಕಾಲ. ಪರ್ವತದಿಂದ ಅವನಿಗೆ ಹೇಳ್ತಾನ, ನಮ್ಗೆ ಹೇಳ್ತಾನ, ಅವನಿಗೆ ಹೇಳ್ತಾನ, ಕೊಟ್ಟಿಲ್ಲ. ಪ್ರೆಸಿಡೆಂಟ್ನು ಅವನಿಗೆ ಅಟ್ಟೆ, ನಮ್ಗೆ ಅಟ್ಟೆ. ದೇವ್ರಿಗೆ ಏನ್ ಕೊಟ್ಟಿರ್ಲಿ, ಯಾಕೆ ಮತ್ತೆ ಬೈದಿಲ್ಲ ದೇವ್ರಿಗೆ. ಅದಕ್ಕೆ ಮನುಷ್ಯ ಯಾವಾಗ ತಾನೆ ಹೀನ್ ಮಾಡ್ಕೋಬಾರ್ದು.
ನಾ ಏನ್ರಿ ನಂದ್ಯಾರು ಕೇಳ್ತಾರಿ, ನನಗೆ ನೋಡ್ತಾರೆ ಸಂತಾನ ಅಳ್ಕೋತೇ ಇರ್ತಾವ. ಏನ್ ಮಾಡಂಗಿಲ್ರಿ, ಪರಮಾತ್ಮ ಈ ಶರೀರ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ನೀವು ಉಪಯೋಗ ಮಾಡ್ಕೊಂಡಿದ್ರೆ ದೇವ್ರು ಏನ್ ಮಾಡ್ಬೇಕು? ನೀವು ಬುದ್ಧಿ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಬಾಯಿ ಕೊಟ್ಟಾನ. ಬಾಯಿ ಚಂದಾಗಿ ಮಾತಾಡಿ ರೊಕ್ಕ ಗಳಿಸ್ರಿ. ಮೃದು ವಚನವೇ ಸಕಲ ಜಪಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ ದೇವರು ಬಸವಣ್ಣ. ಪುಣ್ಯ ಇದ್ದವ್ರಿಗೆ ನೋಡ್ರಿ, ನೀವು ಹೇಳ್ತೀನಿ ಶಾಸ್ತ್ರ ಸುಕೃತಿನ ಚಲೋ ಮನ್ಕಂದಾಗ ಹುಟ್ಟಾಕ ಯಾರ ಮನ್ಯಾಗ ಪೂಜಾ ಪಾಠ ಹುಟ್ಟದ ಕೂಡಲೇ ಚಾಲು ಇರ್ತಾವ ನೋಡ್ರಿ. ಅಂದ್ರೆ ಅಂತ ಪುಣ್ಯ ಅಂತ ಮನ್ಯಾಗ ಹುಟ್ಟೋದು. ಯಾರ ಮನ್ಯಾಗ ಜನ ಕಡಿ ಹೊಡಿ ಪಡಿ ಅಂತವ್ರ ಮನ್ಯಾಗ ಹುಟ್ಟಿದ್ರೆ ಯಾರ ಮನ್ಯಾಗ ಅವ್ರು ಅಮ್ಮ ಪೂಜೆ ಮಾಡ್ತಾರ, ಗುರುಗಳು ಬರ್ತಾರ ನೋಡ್ರಿ. ಇಲ್ಲ ಸಿದ್ಧಾರ್ಥ ಜನ್ಮ ಕೇಳ್ತಿರ್ತೀವಿ, ಹುಟ್ಟಿದ ಕೂಡಲೇ ಗುರುಗಳ ಮನ್ಯಾಗ ಚಾಸ್ತುನೆ ಪ್ರವಚನ ಹೇಳಿದ್ರೆ ಗುರುಗಳ ಮನ್ಯಾಗ. ಪುಣ್ಯ ಅಂತ ಮನೆ ಹುಟ್ಟಬೇಕಾದ್ರೆ ಸುಕೃತಿಯನ್ನ ಕೊಲೆ ಜನ್ಮ, ಸುಕೃತಿಯನ್ನು ಶುಭಾಷಿತಂ. ಎಲ್ಲರಿಗೂ ಮಾತಾಡೋದು ಬರಂಗಿಲ್ಲ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಮನುಷ್ಯನೇ ನಟ್ಟು ಮಾತಾಡ್ಬೇಕಂడి, ನಟ್ಟು ಮಾತಾಡ. ಮರಾಠ ಹೇಳ್ತಾರ ಏನಪ್ಪಾ ಅಂತ ಕೇಳಿದ್ರೆ, ಶಾಸ್ತ್ರ ಬೆಕ್ಕ 4 ಮರಿ ಮಾಡ್ತಾವ, 4 ಮರಿ ಹಾಕ್ತಾವ. ಗೊತ್ತದ ನಿಮ್ಗೆ? ಅವು ಒಂದೇ ಮನೆಗೆ ಇಡಂಗಿಲ್ಲ, ಅವು 5-6 ಮನೆ ತಿರುಗಾಡ್ತಾವ. ಅಥವಾ ಮರಿ ತಗೊಂಡು ಅಲ್ಲಿ ಇರ್ತಾವ 2 ಜನ ಮಾತ್ರ. ಹೌದಲ್ರಿ? ಅವು ಬೆಕ್ಕಿನ ಹಲ್ಲ ನಾಯಿ ಹಲ್ಲ ನೋಡಿದ್ರಿ, ಬಹಳ ಚೂಪಿರ್ತಾವ, ಕೂಡಿರ್ತಾವ, ಬಹಳ ಕೂಡಿರ್ತಾವ. 7 ಮನೆ ಬದಲಿಸ್ತದ ಮರಿ. 7 ಜಗದಾಗ ಕೈ ಹಿಡ್ಕೊಂಡು ಹೋಗ್ತದೆ, ಬ್ಯಾಗ್ ಹಿಡ್ಕೊಂಡು. ಆ ಮರಿಗಳಿಗೆ ಎಷ್ಟೇ ಗಾಯ ಆಗ್ಯದ, ರಕ್ತ ಬಂದದೆ, ಹಂಗೆ ಹಿಡ್ಕೊಂಡಿರ್ಬೇಕ್ರಿ. 7 ಮನೆ ಬದಲಾಸ ಎಲ್ಲಿ ಗಾಯ ಆಗಿಲ್ಲ. ಮರಿ ಹೆಂಗಿರ್ತಾರಲ್ಲ ಹಂಗ ನೀವು ಮನುಷ್ಯರಿದ್ದೀರಿ. ಅದು ಬೆಕ್ಕ ಇಟ್ಟು ಶಾಣೆತನ ಮಾಡ್ತಾರೆ. ನೀವು ಮನುಷ್ಯರಿದ್ದೀರಿ, ಯಾರೇ ಪೆಟ್ಟಾಗ ಮಾತಾಡ್ಬೇಡಪ್ಪ. ಬೆಕ್ಕ ಶಾಣೆ ಅದ, ಅದಕ್ಕಿಂತ ನೀವು ಬೆಳೆದಿದ್ದೀರಿ. ಏನು ಮಾತಾಡ್ತಾರಪ್ಪ, ನನಗೆ ಮುಂದೆ ಹೊಡ್ದಂಗೆ ಅಳಿತೀರಿ ಅಪ್ಪ ಅಂತ ಮಾತಾಡ್ತಾವ. ಮನುಷ್ಯ ಅಂತಾರೆ ಬೆಕ್ಕಿಂತ ಕಡಿಮೆ, ನಾಯಿಕಿಂತ ಕಡಿಮೆ. ನಾಯಿ ತನ್ನ ಮರಿಗಳಿಗೆ ಗಾಯ ಆಗಿ ಹಾಂಗೆ ಮಾತಾಡ್ತಾವೆ. ನಾವು ಮಾತಾಡ್ಬೇಕು. ಯಾರು ಮನಸ್ಸಿಗೆ ಪೆಟ್ಟು ಹತ್ತಬಾರ್ದು. ಮನಸ್ಸಿಗೆ ಪೆಟ್ಟು ಹತ್ತ ಮಾತಾಡೋದು. ಮನಸ್ಸಿಗೆ ಪೆಟ್ಟದು ಏನಂತಾರೆ? ಆ ಮಾತು ಕೇಳಿ ನಾ ಸತ್ತಂಗ ಆಯ್ತು ಅಂತಾರಲ್ರಿ, ಇದೇ ಗುಂಡು ಹೊಡೆದಂಗ ಆಯ್ತು ಅಂತಾರಲ್ರಿ. ಮಾತು ಏನಪ್ಪಾ ಅಂತ ಕೇಳಿದ್ರೆ ಹಂಗಿದ್ರೆ ಆಯುಷ್ಯ ಕಡಿಮೆ ಕಡೆ. ಒಂದೇ ಯಾವಾಗಲೂ ನಾ ಸಣ್ಣವನ್ ತಿಳ್ಕೊಬೇಡ್ರಿ. ನನ್ನೊಳಗೂ ಪರಮಾತ್ಮ ಅದಾನ, ಆ ಬಿರ್ಲರ್ ಹೊಟ್ಟೆಗೂ ಪರಮಾತ್ಮ ಅದಾನೆ, ಎಲ್ಲರ ಹೊಟ್ಟೆ ನಮ್ಮ ಹೋಗೋಣ. ಅವ್ರ ಇದು ಪರಮಾತ್ಮ ನಮ್ಮಲ್ಲಿ ಅದಾನ. ನಾವೇನು ಕಮ್ಮಿದ್ದೇವೆ? ನಾವು ಪರಮಾತ್ಮ ಇದ್ದೀವಿ, ನಮ್ ಕಮ್ಮ. ನಾವು ತಿಳಿದಿಲ್ಲ, ದೊಡ್ಡರಾಗಿದೆ. ಅವ್ರು ತಿಳಿದಾರ, ದೊಡ್ಡವರಾಗೆ. ಅದಕ್ಕೆ ನಾವು ಯಾವಾಗ ಕೂಡ ಬಹಳ ನಾ ಏನ್ರಿ, ನಮ್ಮಿಂದ ಕದೇನ್ರಿ, ನಾ ಏನ್ ಮಾಡ್ತೇನ್ರಿ ಅಳ್ಕೋತಿ ಇರ್ತಾವ ನೋಡ್ರಿ. ಅದು ಆಗ್ಬಾರ್ದು. ಅದು ಆಯ್ತು ಅಂದ್ರೆ ಮನುಷ್ಯ ಜೀವನದ ಎಲ್ಲೂ ಉದ್ಧಾರ ಆಗುವುದಿಲ್ಲ. ಅದಕ್ಕೆ ಧೈರ್ಯ ಸರ್ವತ್ರ ಸಾಧನೆ ಶಾಸ್ತ್ರ ಇಲ್ಲದೆ. ಅದಕ್ಕೆ ಪುಣ್ಯಾತ್ಮರೇ ಶಾಸ್ತ್ರ ಏನ್ ಹೇಳ್ತದೆ, ಇವೆಲ್ಲ ಬರಬೇಕಾದ್ರೆ ಬರೋ ಪುಣ್ಯ ಬೇಕು. ಅದಕ್ಕೆ ಏನ್ ಹೇಳುದು, ಪುಣ್ಯವನ್ನೇ ಮಾಡು. ಮನುಷ್ಯನಿಗೆ ಏನಪ್ಪಾ ಅಂತ ಕೇಳಿದ್ರು, ಸುಂದರತಾ ಬರಬೇಕಾದ್ರೆ ಅದಕ್ಕೂ ಪುಣ್ಯನ ಅಂತ ಕಟ್ಕೊಂಡು 7ನೇ ಗುಣ ಅದು ರೂಪೇಣ. ರೂಪನ ಬರ್ಬೇಕಾದ್ರೆ ಪುಣ್ಯನ ಬರ್ಬೇಕು. ಹೇಳ್ತೇವೆ ನೋಡ್ರಿ, ಎಷ್ಟು ಮಂದಿ ನೋಡಿ ಹೋಗ್ತಾರೆ. ನಮ್ಮ ಪೂರಿ ಮಗನೇ ಯಾಕೆ ನೋಡ್ದವ್ರ ನಾಪಾಸೆ ಮಾಡ್ತಾರೆ, ಪಾಸೆ ಮಾಡಂಗ. ಯಾಕೆ? ಅದಕ್ಕೂ ಪುಣ್ಯ ಬೇಕ್ರಿ. ರೂಪ ಅನ್ನೋದೊಂದು ಪುಣ್ಯ ಅದ, ಸಾಮಾನ್ಯ ಅಲ್ಲದ. ರೂಪ ಸೌಂದರ್ಯ. ರೂಪ ಅಂದ್ರೆ ಏನ್ರಿ? ಚಂದ ಅದಾರ, ಚಂದ ಅದನ, ಚಂದ ಅದ ಅಂದ್ರೆ ಏನ್ರಿ? ಚಂದ ಅಂದ್ರೆ ಏನ್ರಿ? ಎಷ್ಟು ಇರ್ಬೇಕು ಮೂಗು ಅಟ್ಟೆ ಇರ್ಬೇಕು, ಎಷ್ಟು ಕಿವಿ ಇರ್ಬೇಕು ಅಟ್ಟೆ ಕಿವಿ ಇರ್ಬೇಕು, ಕೈ ಇಟ್ಟಿರ್ಬೇಕು ಅಟ್ಟೆ. ಅದೇ ಸುಂದರ ಏನ್ರಿ? ಈ ಸಣ್ಣ ಮೂಗ ಇಟ್ಟುವುದು, ಮಾರಿ ಇಟ್ಟು ಮೂಗಿತ್ತಂದ್ರೆ ಕಿವಿ ಹಿಂಗ ಅಳ್ಳಾಡಕತ್ತಂದ್ರು, ತುಟಿ ಜೋಜಾಡಕತ್ತಂದ್ರು. ತುಟಿ ಇಲ್ಲವ್ರು ಯಾರು? ಕಣ್ಣು ಇಲ್ಲವ್ರು ಯಾರು? ಕಿವಿ ಅದ ಅವ್ ಎಷ್ಟು ಬೇಕು ಅಟ್ಟಿಲ್ಲ. ಕಲೆ ಬಂದೈತಿ
ಉದ್ದರದೋ ಗಿಡ್ರದೋ ಕಡಿಮೆ ಇರೋದಕ್ಕೆ ಇದೇ ಸಮಸ್ಯೆ ಅಲ್ರಿ. ಅದಕ್ಕೆ ಸುಂದರ ಅಂದ್ರೆ ಏನು ಮತ್ತೊಂದಿಲ್ಲ, ಯಾ ಸಾಮಾನ ಎಟ್ಟಿರ್ಬೇಕು ಅಟ್ಟಿದ್ರೆ ಚಂದ. ಯಾರ ನಿಮ್ಮ ಮನೆ ಹೋದ ಮನೆ ಎಷ್ಟು ಚಂದ ಅದ ರೀ, ಚಂದ ಅಂದ್ರೆ ಟಿವಿಯಲ್ಲಿ ಇಡ್ಬೇಕು, ಕುರ್ಚಿಯಲ್ಲಿ ಇಡ್ಬೇಕು, ಎಲ್ಲಿ ಚಪ್ಪಲ್ ಇಡ್ಬೇಕು, ಅವ್ರು ಸುಂದರ. ಚಪ್ಪಲ್ ಒಂದು ಜಗಲಿ ಮೇಲೆ ಇಟ್ಟ ದೇವ್ರ ದಂಡಿಗೆ ಇಟ್ಟ ಅಂದ್ರೆ ಏನಂತಾರೆ, ಕುರ್ಚಿ ಕಾಣ್ಬೇಕು, ಇದು ಹೆಣ್ಮಗಳು ಅಂತಾರೆ. ಯಾ ಸಾಮಾನು ಎಲ್ಲಿದ್ರು ಚಂದ. ಟೇಬಲ್ ಎಲ್ಲಿರ್ಬೇಕು, ಕುರ್ಚಿಯಲ್ಲಿ ಇರ್ಬೇಕು, ಒಲೆಯಲ್ಲಿ, ಅವೆಲ್ಲ ಸಾಮಾನು ಹಂಗೆ. ಮನುಷ್ಯನ ಸುಂದರ ಅಂದ್ರೆ ಏನ್ರಿ, ಎಲ್ಲಿ ಇರ್ಬೇಕಿನಿ, ಎಟ್ಟಿರ್ಬೇಕಿನಿ, ಎಟ್ಟಿರ್ಬೇಕು ಮೂಗ, ಎಟ್ಟಿರ್ಬೇಕು ಗದ್ದ, ಹೇಗೆ ಗದ್ದಿತ್ತಂದ್ರೆ ಏನ್ ಮಾಡ್ತೇವೆ ಸುಂದರ. ಅದಕ್ಕೇನೆ ಮನುಷ್ಯನಿಗೆ ಇದು ರೂಪ ಸಿಗಬೇಕಾದ್ರೆ ಇವ್ರ ಜನ ಪುಣ್ಯ. ಅದಕ್ಕೆ ಅಂದ್ರೆ ಹೆಚ್ಚಪ್ಪ ಅಂದ್ರೆ ನೋಡಕ್ ಬರ್ತಾರೆ, ಪೋರಿ ಮಾಡ್ಕೊಂಡೆ ಹೋಗ್ತಾರೆ. ನೋಡೋರೆ 100 ಮಂದಿ ಆದ್ರೂ ಈಗ ಪೋರಿ ಹಂಗೆ ಕುಂತವ ಮನೆ. ಯಾಕೆ ಭಾಗ್ಯ ಫಲಿತ ಸರ್ವತ್ರ ಪುಣ್ಯ ಬೇಕ್ರಿ. ಅದಕ್ಕೆ ಇವೆಲ್ಲ ಆಗಬೇಕಾದ್ರೆ ಮನುಷ್ಯ ಕೈ ಬಂದೇ ಮಾತು ಹೇಳ್ತಾರೆ, ನೀವು ದಿನ ಮಲಗುವಾಗೆ ನಿಮ್ಗೆಲ್ಲರಿಗೂ ಹೇಳ್ತೀನಿ, ವ್ಯಾಪಾರಸ್ಥರು ಎಲ್ಲರೂ ಮಲಗುವಾಗ ಲೆಕ್ಕ ಮಾಡ್ತೀರಿ ಇಲ್ಲ, ವ್ಯಾಪಾರ ಲೆಕ್ಕ ಮಾಡ್ತಾನೆ. ಇವತ್ತು ಎಷ್ಟು ಬಂದಾಯ್ತು, ಎಷ್ಟು ಆಯ್ತು, ಎಷ್ಟು ಉಳಿತು ಮಾಡ್ತಾರಲ್ಲ. ದಿನ ಲೆಕ್ಕ ಮಾಡಿದ್ರೆ ಸೌಕರ್ಯಕ್ಕೆ ಉಳಿತದ. ದೀಪಾವಳಿಗೆ ಒಮ್ಮೆ ಲೆಕ್ಕ ಮಾಡಿದ್ರೆ ದಿವಾಳಿ. ವ್ಯಾಪಾರ ಮಾಡಿದವ್ರು ಯಾಕೆ ಅವರು ನುಕ್ಸಾನ ಆಗಿದ್ರೆ ದಿನ ವ್ಯಾಪಾರ ಮಾಡಿ ದಿನ ಲೆಕ್ಕ ತೆಗಿತಾರೆ, ಎಷ್ಟು ಆಯ್ತು ಎಷ್ಟು ಅವ ಎಂದೂ ನುಕ್ಸಾನ ಹಂಗೆ. ಮತ್ತೆ ದೀಪಾವಳಿಗೆ ಒಮ್ಮೆ ಮಾಡ್ದ ಅಂದ್ರೆ ದಿವಾಳಿ. ಅದಕ್ಕೆ ನಾವು ಕೂಡ ನೀವು ಮಕ್ಕೋತಿರಲ್ಲ, ದಿನ ಮಕ್ಕೋತಿರಲ್ಲ, 8 ಕರೆ 9 ಕರೆ ಪೂರಾ ಟಿವಿ ಬಂದ್ ಆಗುವ ಕರೆ ಮಕ್ಕೋತಿರಲ್ಲ. ಮಕ್ಕಳುವಾಗ ಹಂಗೆ ಮಕ್ಕೋಬಾರ್ದು. ಮತ್ತೆ ಹೊರಗೋಗ ಅಂತೀರಿ ಸ್ವಾಮಿ ಅಂತ ಕೇಳಿ ಮಾತಾಡಿ. ನೀವು ನಿಮ್ ಬೆಡ್ರೂಮ್ನಾಗ ಮಕ್ಕೋತೀರಿ, ಮಕ್ಕೊಂಡ್ರೆ ಅವ್ ಗಿಡ ಕಡ್ದು ಕೂಡ ಧಮ್ಮಂತ ಬೀಳ್ತಾವಲ್ಲ, ಹಂಗ ಬೀಳ್ಬೇಡ್ರಿ ಹಸಿ ಮೇಲೆ. ಮಕ್ಕೊಂಡ್ಕಿಂತ ಮೊದಲು ಹಿಂಗೆ ಕುಂತು ವಿಚಾರ ಮಾಡ್ರಿ, ಏನು ಎಟ್ರಪ್ ಬಂತಲ್ಲ, ಇವಾಗ ವಿಚಾರ ಮಾಡಿ ಪುಣ್ಯ ಇವತ್ತು ನಾ ಪುಣ್ಯ ಎಷ್ಟು ಮಾಡಿ ಮಕ್ಕೋಬೇಡ್ರೆ. ನಾಳೆ ನೋಡು ಇವತ್ತು ಪುಣ್ಯ ಎಷ್ಟು ಮಾಡಿ. ನಿಮ್ಗೆ ಎಲ್ಲಾರು ಅಂತೀರಿ, ಯಾರು ಚಲೋ ಗಂಡ ಚಲೋ ಮಕ್ಕಳು ಪುಣ್ಯ ಮಾಡ್ಯಾರ ಅಂತೀರಿ ನೀವು. ನೀವು ಬಯಲಿ ಅಂತೀರಲ್ಲ, ಯಾರ ಮನೆಯವ್ರು ಮಾಡೇ ಕಟ್ಟೋರು ಮನೆಗ ಅವ್ರು ಪುಣ್ಯ ಮಾಡ್ಯಾರ ಅಂತೀರಿ. ನಿಮ್ಮ ಮಾಡಕ್ಕೆ ಏನಾಗ ಮಂದಿ ಪುಣ್ಯ ಮಾತಾಡ್ತೀರಿ, ನಿಮ್ ಪುಣ್ಯ ಯಾಕೆ ಮಾಡೋದಂಗಿಲ್ಲ? ನೀವು ಮಾತಾಡಿದ್ರ ಪುಣ್ಯ ಮಾಡ್ಯಾರ, ಅದಕ್ಕೆ ಸಾವುಕಾರಾಗ್ಯಾರ, ಗಾಡಿ ತಂದಾರ, ಘೋಡ ತಂದಾರ ಅಂತೀರಿ, ನೀ ಯಾಕೆ ಮಾಡಂಗಿಲ್ಲ? ಅದಕ್ಕೆ ಮಲಗು ಟೈಮ್ ಕುಂತು ಎಲ್ಲ ರೊಕ್ಕ ಬಿಡ್ರಿ, ರೂಪಾಯಿ ಬಿಡ್ರಿ, ಕುಂತು ಇವತ್ತು ನಾ ಪುಣ್ಯ ಎಷ್ಟು ಮಾಡೀನಿ, ಮಾಡಿನೇ ಇಲ್ಲ. ಮಾಡಿದ್ರೆ ಅನ್ಕೋರಿ ಶಿವ ಅಂತ, ಮಾಡಿಲ್ಲ ಅಂದ್ರೆ ಒಂದು 10 ಪೈಸೆ 10 ರೂಪಾಯಿ ಒಂದು ಮುಟ್ಟಿಗೆ ಜ್ವಾಳ ತೆಗೆದಿಟ್ಟೆ ಮಕ್ಕೋಬೇಕು. ಅವತ್ತೇ ಪುಣ್ಯ ಮಾಡಲಾರ್ದೆ ನಿದ್ದೆ ಮಾಡಬಾರದು. ನೆನಪಿಡ್ರಿ, ಪುಣ್ಯಕ್ಕೆ ಬಹಳ 10 ಪೈಸೆ ಒಂದು ಮುಟ್ಟಿಗೆ ಜ್ವಾಳ, ಒಂದು ಅರ್ಧ ರೊಟ್ಟಿ ವಜ್ರಕ್ಕದ. ಪುಣ್ಯ ಮಾಡಕ್ 10 ರೂಪಾಯಿ ಬೇಕಂತಿಲ್ಲ, 1000 ರೂಪಾಯಿ ಬೇಕಂತಿಲ್ಲ. ಪುಣ್ಯ ಎಷ್ಟಾದ್ರೂ ಹಾಕೋದು, 10 ಪೈಸೆ ಹಿಡ್ಕೊಂಡು ಪುಣ್ಯ. ಈ 10 ರೂಪಾಯಿ ನಾಳೆಗೆ ಮಲ್ಕಾಲ ಮದುವೆ ಕೊಡ್ತೀನಿ, ಬೆಡ್ಕೊಳ್ಳಿ ಕೊಡ್ತೀನಿ. ಇದೊಂದು ರೊಟ್ಟಿ ನಾಳೆ ಬೆಡ್ಕೊಳ್ಳಿ ಕೊಡ್ತೀನಿ, ಇದೊಂದು ಮುಡಿ ಜೋಳ ನಮ್ಮ ಮಠ ಕಳಿಸ್ತೀನಿ. ಪುಣ್ಯ ಮಾಡಕ್ ಭಾಳ ಏನು ಹತ್ತಾಗಿಲ್ಲ, ಪಾಪ ಮಾಡಕ್ ಹತ್ತಾರ. ಪುಣ್ಯ ಮಾಡಕ್ 10 ಪೈಸೆ 10 ಪೈಸೆ ಸರಿ ಬಂದು ಸಿಗ್ತಾವ್ರಿ, ಸಿಡಿಗಳು ಸಿಗ್ತಾವ. ಏನಿದು ಸಿನಿಮಾ ಥಿಯೇಟರ್ ಒಳಗೆ ಇರ್ತಾರ, ಸಿಡಂಗಿಲ್ಲ. ಅದು ಪಾಪ ಮಾಡಕ್ಕೆ 100 ರೂಪಾಯಿ ಕೊಟ್ಟು ನಾವು ಕುಡಿತೇವಿ, ಹೋಟೆಲ್ಗೆ ಹೋಗ್ತೇವಿ. 10 ಪೈಸೆ ಕೊಟ್ಟು ಪುಣ್ಯ ಮಾಡಕ್ಕೆ ಇಲ್ಲ ಅಂದ್ರೆ ನಮ್ಮಂತ ಮೂರ್ಖ ಜಗತ್ತಿನ ಮುಖ್ಯ. 10 ಪೈಸೆಗೆ ಪುಣ್ಯ ಸಿಗ್ತದ, 10 ಪೈಸೆಗೆ ಪುಣ್ಯ. 10 ಪೈಸೆದ ಸಾಮಾನು ಏನು ಸಿಗಂಗಿಲ್ಲ, ಏನು ಸಿಗೋದಿಲ್ಲ. ಪರಂತು ಖರ್ಚು ಮಾಡಿ ಪಾಪ ಮಾಡ್ತೇವೆ, ಪಕಡದ ಪುಣ್ಯ ಮಾಡುತ್ತೇವೆ. ಅದಕ್ಕೆ ಮಹಾತ್ಮರು ಪುಣ್ಯವನ್ನೇ ಮಾಡು, ಪುಣ್ಯ ಮಾಡಂದಾರೆ. ನೀವೆಲ್ಲರೂ ಕೂಡ ಬುದ್ಧಿವಂತರಿದ್ದೀರಿ. ಬುದ್ಧಿಮಾನಕ್ಕೂ ಇಶಾರ ಕಾಫಿ ಅಂತ, ಶಾಣರಿಗೆ ಇಶಾರ ಅಂತ. ಎತ್ಕೋತ ಹೋಗ ಸ್ವಲ್ಪ ಬಾಲಿ ಕೈ ಎತ್ತಿದ್ರೆ ಓಡ್ತಾವ, ಕೆಲವಾಗ ಹಾಡು ಬಿಡಿ ಹಿಡಿದ್ರೆ ಓಡ್ತಾವ.
ಕೆಲವರು ಬಾರ್ಕೋಲಿ ಹೊಡೆದ್ರೆ ಓಡ್ತಾವ. ಅದ್ರಲ್ಲಿ ನೀವು ಯಾವ ಪೈಕಿ ಇದ್ದೀವಿ ನಿಮ್ಗೆ ಗೊತ್ತು. ನಾ ಅಂತೀನಿ ನೀವೆಲ್ಲ ಬರೀ ಕೈ ಹಚ್ಚಿದ್ರೆ ಓಡೋರು ಇದ್ದೀರಿ. ಇಷ್ಟೇ ನಿಮ್ಗೆ ಗೊತ್ತಾಯ್ತು. ದಾನ ಮಾಡ್ಲಾರ್ದೆ ನಿದ್ದೆ ಮಾಡಬಾರ್ದು. ಅಷ್ಟು ತಿಳ್ಕೊಳ್ಳಿ. ಎಷ್ಟೇ 5 ಪೈಸೆ 10 ಪೈಸೆ ನಿಮ್ ಶಕ್ತಿ ದೊಡ್ಡ ಪರಮಾತ್ಮ ಕೊಟ್ಟ. ಅದಕ್ಕೆ ಆ ದಾನ ಪುಣ್ಯ ಮಾಡ್ತದೆ. ಆ ಪುಣ್ಯ ನಿಮ್ಗೆ ಆರೋಗ್ಯ, ಆಯುಷ್ಯ, ಸಂಪತ್ತು ಎಲ್ಲ ಕೊಡ್ತದೆ. ಅದಕ್ಕೆ ಅದನ್ನ ಮಾಡಕ್ ಒಲ್ಲ ಅಂತೇಳಿ, ಪುಕಟ್ ಪುಣ್ಯ ಒಲ್ಲ ಅಂತೇಳಿ ಖರ್ಚು ಮಾಡಿ ಪಾಪ ಗಳಿಸ್ತೀವಿ. ಸರಿ ಕೊಡಕ್ಕೆ ಪ್ರಾರ್ಥನೆ ಮಾಡಕ್ಕಿದ್ರೆ ಪಾಪ ಖರ್ಚು ಮಾಡಿ ಪಾಪ ಗಳಿಸ್ತೇವೆ. ಪುಕಟ್ ಪುಣ್ಯ ಗಳಿಸಕ್ ಒಲ್ಲ ಅಂತ ಅಂದ್ರೆ ನಮ್ ದುರ್ಭಾಗ್ಯ ಅನ್ಬೇಕು. ಅಂಥದ್ದನ್ನ ಮಾಡಬೇಡ್ರಿ. ಇದು ಸಿದ್ದರಾಮೇಶ್ವರ ಜಾಗ, ಪುಣ್ಯಾತ್ಮ ಜಾಗ, ಸ್ವಾಮಿ ಜಾಗ. ಸದಾ ನಾವು ಪುಣ್ಯವನ್ನೇ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ 2 ಮಾತು.